ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಕರ್ನಾಟಕದಲ್ಲಿ ಉದ್ಯೋಗಕ್ಕಾಗಿ ಯುವಜನರ ಅತಿದೊಡ್ಡ ಹೋರಾಟವನ್ನು ಮಾಡಿದರು. ಇತ್ತೀಚಿನ ವರ್ಷಗಳಲ್ಲಿ ಇದೊಂದು ಅತಿದೊಡ್ಡ ಹೋರಾಟ ಮತ್ತು ಹೋರಾಟದ ಅತಿದೊಡ್ಡ ಜಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದು ಯಾವುದೇ ಸರ್ಕಾರಗಳಿರಲಿ ಈ ದೇಶದಲ್ಲಿ, ಅದು ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಯುವಕರನ್ನ ಕಡೆಗಣಿಸಿದರೆ, ವಿದ್ಯಾರ್ಥಿಗಳನ್ನ ಕಡೆಗಣಿಸಿದರೆ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಪಾಠವನ್ನು ಹೇಳ್ಕೊಟ್ಟಂಥವರು ಅದು ಕಾಂತಕುಮಾರ್ ಅವರ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯವರು. ಒಬ್ಬ ದೊಡ್ಡಬಳ್ಳಾಪುರದ ವ್ಯಕ್ತಿ ಧಾರವಾಡದಲ್ಲಿ 1 ಲಕ್ಷ ಉದ್ಯೋಗಕ್ಕಾಗಿ ಯುವಜನರನ್ನು ಸೇರಿಸ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಉದ್ಯೋಗಕ್ಕಾಗಿ ಯಾವ ರೀತಿ ತಹತಹ ಇದೆ ಮತ್ತು ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಅನ್ನೋದಕ್ಕೆ ಅತಿ ದೊಡ್ಡ ಸಾಕ್ಷಿ. ಆ ಸಾಕ್ಷಿ ಗುಡ್ಡೆಯನ್ನು ನೀವು ಇಡೀ ಸರ್ಕಾರಕ್ಕೆ ತೋರಿಸುವ ಮುಖಾಂತರ ಕಣ್ಣು ತೆರೆಸಿದ್ದೀರಾ. ಆ ಮುಖಾಂತರ ಉದ್ಯೋಗವನ್ನು ಕೊಡಬೇಕಾಗಿರ್ತಕ್ಕಂಥ ಅದು ಯಾವುದೇ ಸರ್ಕಾರಗಳಿದ್ರೂ ಕೂಡ ನಮ್ಮನ್ನು ಯಾರೂ ಏನು ಮಾಡೋಕ್ಕಾಗಲ್ಲ, ನಮ್ಮ ಅಧಿಕಾರವೇ ಶಾಶ್ವತ ಅನ್ನೋ ಮುಖಾಂತರ ಪ್ರತಿ ವರ್ಷ ತಮ್ಮ ಸಾರಿಗೆ ಸಂಬಳ ಭತ್ಯೆಯನ್ನು ಏರಿಸಿಕೊಂಡು ತಾವು ಮೆರೆತಿದ್ದಂಥ ಅಧಿಕಾರಸ್ಥರಿಗೆ ದೊಡ್ಡ ಪಾಠ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಈ ದೇಶದಲ್ಲಿ ಸುಮಾರು 3-4% ಸರ್ಕಾರಿ ಉದ್ಯೋಗಗಳಿದೆ, ಅದೇ ರೀತಿ ಖಾಸಗಿ ಉದ್ಯೋಗಗಳು ಇದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲು ಅಂತೇಳಿ ಈ ರಾಜ್ಯ ಸರ್ಕಾರ ಹೇಳ್ತು, ಕನ್ನಡಿಗನ ಮರೆತೋಯ್ತು. 98% ಇವತ್ತು ಖಾಸಗಿ ಸಂಸ್ಥೆಗಳು ಕೂಡ ಹೊರ ರಾಜ್ಯದವರಿಗೆ ಹೆಚ್ಚು ಅವಕಾಶವನ್ನು ಕೊಡ್ತಿರೋದು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ ಕ್ಯಾಬಿನೆಟ್ನಲ್ಲಿ 56,000 ಉದ್ಯೋಗವನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ನೋಟಿಫಿಕೇಷನ್ 10 ದಿನದಲ್ಲಿ ಮಾಡಬೇಕಂತೇಳಿ ಕಾಂತಕುಮಾರ್ ಮತ್ತು ಅವರ ಗೆಳೆಯರು ಒತ್ತಾಯವನ್ನು ಮಾಡ್ತಿದ್ದಾರೆ. ಇವತ್ತು ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಿಕ್ಕೆ ಮತ್ತು ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ನಮಗೆ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ, ಭಾರತೀಯ ಜನತಾ ಪಕ್ಷದ ನಾಯಕರುಗಳಿದ್ದಾರೆ ಮತ್ತು ಹೋರಾಟದ ಮುಂಚೂಣಿಯ ನಾಯಕತ್ವ ವಹಿಸಿರ್ತಕ್ಕಂಥ ಕಾಂತಕುಮಾರ್ ಅವರಿದ್ದಾರೆ. ಬಳ್ಳಾರಿಯಿಂದ ಬಂದಿದ್ದಾರೆ, ಗಂಗಾವತಿಯಿಂದ ಬಂದಿದ್ದಾರೆ. ಇವತ್ತು ಉದ್ಯೋಗವನ್ನು ಅರಸಿ ಇವರೆಲ್ಲ ಉದ್ಯೋಗಕ್ಕಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಧಾರವಾಡದಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ. ಈ ಎಲ್ಲರ ಜೊತೆ ನಾನು ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತೀನಿ. ನಾನು ಆರಂಭಿಕವಾಗಿ ಕಾಂತಕುಮಾರ್ ಜೊತೆ ನಾನು ಚರ್ಚೆ ಮಾಡ್ತೀನಿ. ಕಾಂಗ್ರ್ಯಾಚುಲೇಷನ್ ಕಾಂತಕುಮಾರ್, ನಿಮ್ಮ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಈ ಒಂದು ಜನಮನ ಕಾರ್ಯಕ್ರಮಕ್ಕೆ ನಾನು ಇವತ್ತು ಬಂದಿರೋದ್ರಿಂದ, ನಮ್ಮನ್ನು ಕರೆಸಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಒಂದು ಧನ್ಯವಾದ ತಿಳಿಸ್ತೀನಿ ಸರ್. ಮತ್ತು ಈ ಒಂದು ವಿಚಾರ ಏನಂದರೆ, ಈ ಸಮಸ್ಯೆನ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದೀನಿ ಅಂತ ಏನು ಟ್ವೀಟ್ ಮುಖಾಂತರ ತಿಳಿಸಿ ಈಗ ನಿನ್ನೆ ಕ್ಯಾಬಿನೆಟಲ್ಲಿ ತೊಗೊಂಡಿದ್ದಾರೆ ಡಿಸಿಷನ್ನು. ಸರ್, ಇದು ವಿದ್ಯಾರ್ಥಿಗಳ ಗೆಲುವು. ಈ ವಿದ್ಯಾರ್ಥಿಗಳಿಗೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಸರ್, ಮೊದಲನೇದಾಗಿ ಹೇಳ್ತಿದ್ದೀನಿ. ಯಾಕೆಂತಂದರೆ ಈ ಒಂದು ಭರವಸೆಯಾಗಿ ಉಳಿಬಾರ್ದು. ಈಗ ನಾಳೆ ಮಾಡ್ತೀವಿ, 1 ತಿಂಗಳೊಳಗಡೆ ಮಾಡ್ತೀವಿ ಅಂತ ಏನಿಲ್ಲ. ನಮಗೆ ಬೇಕಾಗಿರೋಂಥದ್ದು ಈಗ 56,000 ವೇಕೆನ್ಸಿ ಏನಿದೆ ಅದನ್ನು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಯಾವಾಗ ನೋಟಿಫಿಕೇಷನ್ ಮಾಡ್ತೀರಾ, ನೋಟಿಫಿಕೇಷನ್ ಅಪ್ಲಿಕೇಶನ್ ಯಾವಾಗ, ಎಕ್ಸಾಮ್ ಯಾವಾಗ, ರಿಸಲ್ಟ್ ಯಾವಾಗ, ಆರ್ಡರ್ ಕಾಪಿ ಯಾವಾಗ, ಇದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು 56,000 ಪೋಸ್ಟ್ಗೆ. ಇದ್ರ ಜೊತೆಯಲ್ಲಿ ಇನ್ನೂ 50,000 ಪೋಸ್ಟು ಈಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೆಡ್ ಯಾರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇದನ್ನು ಇನ್ನೂ 50,000 ಪೋಸ್ಟು ಫಿಲ್ ಮಾಡಬೇಕು. ಯಾಕೆ ಅಂತಂದರೆ ಈ ಒಂದು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಸುಮಾರು 15-20 ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ. ಈ 15-20 ಲಕ್ಷ ಜನ ವಿದ್ಯಾರ್ಥಿಗಳು ಈ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಈ ಖಾಲಿ ಹುದ್ದೆಗಳನ್ನ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರು, ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ಇಲ್ಲಿ 3 ವರ್ಷ ಆಯಿತು, 3 ವರ್ಷದಲ್ಲಿ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ನಾನು ಈ ಒಂದು ಹೋರಾಟ ಸರ್, ಈಗೇನು ಹೋರಾಟ ಮಾಡಿದ್ದೀವಿ ಇದು 4ನೇ ಬಾರಿ ಧಾರವಾಡದಲ್ಲಿ ಹೋರಾಟ ಮಾಡಿರೋದು. ಈಗ ನಾವು ನೆಕ್ಸ್ಟು ಮಾರ್ಚ್ 11ನೇ ತಾರೀಕಿಂದ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಬರ್ತೀವಿ. ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸು ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಸರ್, ನೆಕ್ಸ್ಟು 10 ದಿನದೊಳಗಡೆ, ನೆಕ್ಸ್ಟ್ 11ನೇ ತಾರೀಕು ನಾವು ಹೋರಾಟ ಮಾಡ್ತೀವಿ. 10ನೇ ತಾರೀಕು, ಮಾರ್ಚ್ 10ನೇ ತಾರೀಕು ಒಳಗಡೆ ಇವರು ಬಜೆಟ್ ಸ್ಟಾರ್ಟ್ ಆಗುತ್ತೆ. ಬಜೆಟ್ ಸೆಕ್ಷನ್ ಮಾರ್ಚ್ 6ನೇ ತಾರೀಕು. 6ನೇ ತಾರೀಕು ಇವರು ಘೋಷಣೆ ಮಾಡಬೇಕಾಗಿರೋದೇನೆಂದರೆ ಈವೆಂಟ್ ಆಫ್ ಕ್ಯಾಲೆಂಡ್ರು. ಎಷ್ಟು ಪೋಸ್ಟು ಯಾವಾಗ ನಾವು ಕರಿತಿದ್ದೀವಿ, ನೋಟಿಫಿಕೇಶನ್ ಯಾವಾಗ, ಎಕ್ಸಾಮ್ ಯಾವಾಗ, ಮತ್ತು ಒಂದು ರಿಸಲ್ಟ್ ಯಾವಾಗ, ಮತ್ತು ಆರ್ಡರ್ ಕಾಪಿ ಯಾವಾಗ ಅಂತ ಹೇಳ್ಬಿಟ್ಟು ಇವರು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಇದ್ರ ಜೊತೆಲಿ ಇನ್ನೂ 50,000 ಪೋಸ್ಟನ್ನ ಇವರು ಒಟ್ಟು 1,06,000 ಹುದ್ದೆಗಳನ್ನ ಇದೇ ವರ್ಷ ಕಂಪ್ಲೀಟ್ ಮಾಡಬೇಕು. ಎಸ್ ಸರ್, ಈಗ ಅವರೊಂದು ಮಾತು ಹೇಳಿದ್ರು. ಅವರು ನಿಮ್ಮ ಸರ್ಕಾರ ಬಂದಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಅಂತ ಹೇಳಿ, ನಿಮ್ಮ ಸರ್ಕಾರದ ಒಂದು ಜವಾಬ್ದಾರಿ ಅಲ್ವಾ? ಈಗ ಯುವಕರು ಅವರು ಒಂದು ಪ್ರಶ್ನೆ ಕೇಳಿದ್ರಲ್ಲ, ಬರೀ ರಾಜ್ಯ ಸರ್ಕಾರಕ್ಕೆ ಈ ಪ್ರಶ್ನೆನ, ಕೇಂದ್ರ ಸರ್ಕಾರ ಖಾಲಿರೋ ಹುದ್ದೆಗಳು ಪ್ರಶ್ನೆನ ಇವತ್ತು 2013ರಿಂದ 2019ರವರೆಗೂ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇರಬೇಕಾದ್ರೆ 1,30,30,000 ಉದ್ಯೋಗನ ಸೃಷ್ಟಿ ಮಾಡಿದ್ರು. ಈಗ 2023ರಿಂದ ಇಲ್ಲಿವರೆಗೂ
30 ಇಂದ 60 ಸಾವಿರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿನ ತೊಗೊಂಡಿದ್ದಾರೆ. ಯಾಕೆ ಕೇಂದ್ರ ಸರ್ಕಾರದವರು ಪಕೋಡ ಮಾರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಈಗ ಉದ್ಯೋಗಗಳು ಯಾಕೆ ಮಾಡ್ತಾ ಇಲ್ಲ? ಈಗ ಕೇಂದ್ರ ಸರ್ಕಾರದಲ್ಲಿ 40 ಲಕ್ಷ ಹುದ್ದೆ ಖಾಲಿ ಇದೆ ವರ್ಷಕ್ಕೆ. 1 ವರ್ಷಕ್ಕೆ 2 ಕೋಟಿ ಜನನ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಬಿಜೆಪಿ ಸರ್ಕಾರ. ಏನು ಕಣ್ಮುಚ್ಕೊಂಡು ಕೂತಿದ್ಯಾ? ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ವಾ? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ 1,60,000 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ ಕೆಲಸನೂ ಕೊಟ್ಟಿದ್ದಾರೆ. ಅದಕ್ಕೆ ದಾಖಲೆಗಳು ಇದೆ. ಈ ವರ್ಷದಲ್ಲಿ 2023 ಇಲ್ಲಿವರೆಗೂ 60,000 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮತಿ ತೊಗೊಂಡಿದೆ. ಈಗ ಸ್ನೇಹಿತರು ಹೇಳಿದ್ರು 50,000 ಉದ್ಯೋಗಗಳಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ. ನಾವು ಕೇಳೋ ಪ್ರಶ್ನೆ ಇಷ್ಟೇ, ಬರೀ ರಾಜ್ಯ ಸರ್ಕಾರನ ದೂಷಣೆ ಮಾಡಿದ್ರಲ್ಲ, ನಾವು ಗ್ಯಾರಂಟಿ ಜೊತೆಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಸರ್ಕಾರ ಏನಿದ್ರೆ ಅದು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ನಿಮ್ಮ ಕರ್ತವ್ಯ ಪ್ರಣಾಳಿಕೆಯಲ್ಲಿ ಘೋಷಣೆ ಒಂದು ಮಾಡಿದ್ರಿ, ಆದರೆ ನೀವು ಗ್ಯಾರಂಟಿಯಲ್ಲಿ ಕಳೆದೋದ್ರಿ, ಯುವ ಜನರಿಗೆ ಉದ್ಯೋಗ ಕೊಡೋದನ್ನ ಮರ್ತೋದ್ರಿ. ಸರ್, ನಾವು ಪ್ರಣಾಳಿಕೆಯಲ್ಲಿ ಏನು ಹೇಳಿದೀವಿ ಅದನ್ನೇ ಮಾಡಿದೀವಿ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ನಾನು ಬೇಡ, ಗ್ಯಾರಂಟಿ ಬಗ್ಗೆ ಮಾತಾಡ್ತಿಲ್ಲ. ನೀವು ಗ್ಯಾರಂಟಿ ಭಜನೆ ಮಾಡ್ತಿದ್ರಿ, ಉದ್ಯೋಗವನ್ನು ಮರೆತರು. ಇವತ್ತು ಉದ್ಯೋಗಕ್ಕಾಗಿ ಇವತ್ತು 1 ಲಕ್ಷ ಜನರು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತೆ ಅಲ್ವಾ? ಸರ್, ಈಗ ನೀವು ಹೇಳೋದು ಕರೆಕ್ಟ್ ಆಯ್ತು. ಈಗ ನಾನು ನಿಮ್ಮ ಜವಾಬ್ದಾರಿನ ಕೇಳ್ತಾ ಇದ್ದೀನಿ. ಆಮೇಲೆ ನೀವು ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ, ಅವ್ರಿಗೂ ಕೂಡ ಜವಾಬ್ದಾರಿ ಇದೆ, ಅವರ ವಿಚಾರವೂ ಕೂಡ ಅವ್ರು ಚರ್ಚೆಯನ್ನ ಮಾಡ್ತಾರೆ. ಸರ್, ಈಗ ಕೇಂದ್ರ ಸರ್ಕಾರದ ಬಗ್ಗೆ ಅವ್ರು ಆಮೇಲೆ ಕೇಳ್ತೀನಿ, ಕಾಂತಕುಮಾರ್ ಅವ್ರು ಕೇಳ್ತೀನಿ ಅಂತಂದ್ರು. ನಾನು ಕಾಂತಕುಮಾರ್ ಅವರು ನಮ್ಮ ಸ್ನೇಹಿತರು, ನಾನು ಕೆಲವೊಂದು ಉದಾಹರಣೆಗಳು ಕೊಡ್ತೀನಿ. ನಮ್ಮ ಸರ್ಕಾರ ವಿದ್ಯಾರ್ಥಿಗಳಿಗೋಸ್ಕರ ಎಷ್ಟು ಮಿಡಿದಿದೆ ಅಂತ. ಇದೇ ಆಗಸ್ಟ್ 24ರಲ್ಲಿ ಯಾರೋ ಒಬ್ಬ ನಾರ್ತ್ ಅಧಿಕಾರಿಗಳು ಮಾಡಿದಂಥ ತಪ್ಪಿಗೆ ಕೇಸ್ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಗೊಂದಲವಿತ್ತು. ಆ ಗೊಂದಲ ಇದ್ದಾಗ ಇದೇ ಕಾಂತಕುಮಾರ್ ಅವರು ಪ್ರೊಟೆಸ್ಟ್ ಮಾಡಿದ್ರು. ಅವತ್ತು ವಿದ್ಯಾರ್ಥಿಗಳ ಜೊತೆ ನಿಂತವರು ಕಾಂಗ್ರೆಸ್ ಅವರು. ಅವತ್ತು ನಾನು ನಿಂತಿದ್ದೆ. ಅವರು ಪ್ರೊಟೆಸ್ಟ್ ಮಾಡಿದ ಅರ್ಧ ಗಂಟೆಯಲ್ಲಿ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಮಾಡ್ತಾರೆ, ನೊಂದ ವಿದ್ಯಾರ್ಥಿಗಳಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ, ಆ ಪ್ರಶ್ನೆ ಪತ್ರಿಕೆಯನ್ನು ಚೇಂಜ್ ಮಾಡ್ತೀವಿ, ಮರು ಎಕ್ಸಾಮ್ಗೆ ನಾನು ಆದೇಶ ಮಾಡ್ತೀನಿ ಅಂತ ಮಾಡಿದ್ರು. ಇದು ಒಂದು. ಇದಾದ್ಮೇಲೆ ಇದೇ ಕಾಂತಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ, ನಮಗೆ ಉದ್ಯೋಗ ನೇಮಕಾತಿ ಮಾಡಬೇಕು ಅಂತ. ಉದ್ಯೋಗ ನೇಮಕಾತಿ ಮಾಡಕ್ಕೆ ಬಾಯಲ್ಲಿ ಬೆಣ್ಣೆ ಊಟದಲ್ಲಿ ವಿಷ ಹಾಕ್ದಂಥವ್ರು ಬಿಜೆಪಿಯವರು ಮಾಡದಂಥ ಕೆಲಸವನ್ನ ಕಾಂತಕುಮಾರ್ ಅವ್ರು ಕ್ವಶನ್ ಮಾಡಿಲ್ಲ. ಅವ್ರಿಗೆ ತಿಳಿದಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ತಿಳಿದಿದ್ರೆ ಅವ್ರು ಹೇಳ್ತಾ ಇಲ್ಲ. ನಾನು ಹೇಳ್ತೀನಿ, ನಾನು ಅವ್ರನ್ನ ಮಾತಾಡ್ತೀನಿ ಎಲ್ಲರೂ ಬರ್ತೀನಿ. ಎಸ್ ಮೇಡಮ್, ನಿಮ್ಮ ಜವಾಬ್ದಾರಿ ಇಲ್ಲ. ಒಂದು ಸರ್ಕಾರ ಆಗಿ ಬೀದಿಲಿ ಯೂತ್ಸ್ ಇದ್ದಾರೆ ಸರ್, ಎಲ್ಲ ಬಡವ್ರ ಮಕ್ಕಳು ಸರ್. ನಿಮ್ಮ ಮಂತ್ರಿ ಮಹೋದಯರ ಮಕ್ಕಳೆಲ್ಲ ಲಂಡನ್ಲೆಲ್ಲ ಓದ್ತಾರೆ, ಅವರ ಮಕ್ಕಳುಗಳು ಮಂತ್ರಿಗಳಿದ್ದಾರೆ, MLAಗಳಿದ್ದಾರೆ, ZP ಮೆಂಬರ್, ಇನ್ನೊಂದು ಅವರೆಲ್ಲ ಸಾವಿರಾರು ಕೋಟಿ ಶ್ರೀಮಂತರಿದ್ದಾರೆ. ಬಡವ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಅದ್ಯಾವ ಸರ್ಕಾರ, ಅದ್ಯಾವ ಆಡಳಿತ? ಸರ್, ಬಡವರ ಬಗ್ಗೆ ಕಾಳಜಿ ಇರೋದ್ರಿಂದನೇ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದು. ಗ್ಯಾರಂಟಿ ಬಗ್ಗೆ ಮಾತಾಡ್ತಿಲ್ಲ, ಮೂಲಭೂತ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ, ಇದಕ್ಕೆ ಉತ್ತರವನ್ನು ಕೊಡಿ. ಕೊಡ್ತೀನಿ ಸರ್, ನಾನು ಮೂಲಭೂತವಾಗಿ ಕೊಡ್ತೀನಿ. ನೀವು ಬಡವರು ಅಂದಾಗ ನಾನು ಹೇಳಿದ್ದು ಅವರಿಗೆ ಆರ್ಥಿಕ ಭದ್ರತೆಯನ್ನ ಕೊಟ್ಟಿದ್ದೀವಿ. ಇವತ್ತೇನು ಯುವಕರು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್, ಇದಿಲ್ಲೇ ಅಲ್ಲ, ನಾಳೆ ಕೇಂದ್ರ ಸರ್ಕಾರದ ಲೋಕಸಭೆಯಲ್ಲಿ ಹೋಗಿ ಕದಾನ ತಟ್ಟಿ ಮುತ್ತಿಗೆ ಹಾಕ್ಲಿ ಅಂತ ನಾನು ಕೇಳ್ತೀನಿ. ದೇಶವ್ಯಾಪಿಯಾಗಿ ಇದೇ ಹೋರಾಟವನ್ನ ಇವರು ಮಾಡ್ಲಿ ಅಂತ ಕೇಳ್ತೀನಿ. ನೋಡಿ, ಈ ಒಂದು ಒಳ ಮೀಸಲಾತಿಯನ್ನ ತರಾತುರಿಯಲ್ಲಿ 22ರಲ್ಲಿ ಬೊಮ್ಮಾಯಿ ಅವರು ಜಾರಿಗೆ ತರ್ತಾರೆ. ಅದಕ್ಕೆ ಸ್ಪಷ್ಟವಾದ ಒಂದು ಇದನ್ನ ಕೊಟ್ಟಿರಲ್ಲ. ಸೊ ಅದರಿಂದಾನೇ ಕೋರ್ಟಲ್ಲಿ ಇದ್ದಿದ್ರಿಂದ ಈ ಒಂದು ಅಲ್ಲಿಗೆ ನಿಂತಿರುತ್ತೆ. ಅದರಿಂದಾನೇ ಇವತ್ತಿನ ದಿವಸ ನೋಡಿ ಅವರು ಪ್ರೊಟೆಸ್ಟ್ ಕೋರ್ಟಲ್ಲಿ ಇದ್ರು. ನೀವು ವೆಕೆಟ್ ಮಾಡ್ಬೇಕಲ್ರಿ, ಕೋರ್ಟಲ್ಲಿ ಹೋರಾಟವನ್ನು ಮಾಡ್ಬೇಕಲ್ಲ. ಎಸ್, 5 ವರ್ಷದಿಂದ 2,84,000 ಹುದ್ದೆ ಕಾಲಿದೆ, ಅವ್ರದ್ದು ಕೂಡ ಜವಾಬ್ದಾರಿ. ಭಾರತೀಯ ಜನತಾ ಪಕ್ಷದವ್ರದ್ದು ಕೂಡ ಜವಾಬ್ದಾರಿ ಇದೆ, ನಿಮ್ಮದು ಜವಾಬ್ದಾರಿ ಇಲ್ಲ. ಆಯಿತು, ಅವರಿಗೆ ಬೇಜವಾಬ್ದಾರಿ. ನೀವು ಜವಾಬ್ದಾರಿಯುತ ಸರ್ಕಾರ ನಡೆಸೋರು, ನೀವು ಹಿಂಗೆ ಮಾಡಿದ್ರೆ ಹೇಗೆ ಸರ್? ನೀವು ಬರೀ ಸರ್ಕಾರಿ ಉದ್ಯೋಗಕ್ಕಷ್ಟೇ ಮಾತಾಡ್ತಿದ್ದೀರಾ, ಅದಲ್ದೆ ನಾನು ಫಸ್ಟ್ ಇದು ಮಾತಾಡ್ತೀನಿ. ಮೂಲಭೂತ ಪ್ರಶ್ನೆ ನೀವು ಅಟೆನ್ಷನ್ ಡೈವರ್ಟ್ ಮಾಡಬೇಡಿ, ದಯಮಾಡಿ. ನಾನು ಹೇಳ್ತೀನಿ ನೋಡಿ, ಸರ್ಕಾರ ಒಂದೇ ಅಲ್ಲ, ಸರ್ಕಾರೇತರವಾಗಿ ಜನಗಳು ಬದುಕಬೇಕಾಗಿದೆ. ಅದಕ್ಕೇನೆ ಇನ್ವೆಸ್ಟ್ ಕರ್ನಾಟಕ ಅಂತ ಒಂದು ಕಾರ್ಯಕ್ರಮ ಮಾಡಿ 10 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿ ಇವತ್ತು ಎಷ್ಟೋ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ದಾಬಾರ್ಸ್ಪೇಟೆ ಹತ್ರ ಇರ್ಬೋದು, ಕಲಬುರಗಿಯಲ್ಲಿರ್ಬೋದು, ಸಾಕಷ್ಟು ಪಾರ್ಕ್ಗಳು ಬರುತ್ತೆ, ಅಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಸಾಕಷ್ಟು ಉದ್ಯೋಗಗಳನ್ನ ನೋಡಿ, ಇವತ್ತು ನೇರವಾಗಿ ಕಾರಣ ಆಗೋದು ಬಿಜೆಪಿ ಅವರು ಈ ಮೊದಲು ಮಾಡಿರೋ ತಪ್ಪುಗಳೇ ಇವತ್ತಿನ ದಿವಸ ಯುವ ಜನತೆ ಬೀದಿಗೆ ಬರಕ್ಕೆ ಕಾರಣ ಆಗಿದೆ ಸರ್. ಎರಡೂ ಸರ್ಕಾರಗಳು ಹೊಣೆ ಅಂತ ಹೇಳ್ತೀನಿ ಸರ್. ನಿಮ್ದು ಸರ್ಕಾರ ಇತ್ತು ಸರ್, ನೀವು ಬೆಂತೊಡ್ಕೋಬೇಡಿ. ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ, ವಿರೋಧ ಪಕ್ಷದಲ್ಲಿ ಇದ್ದೀರಾ ಅನ್ನೋ ಕಾರಣ ಸಪೋರ್ಟ್ ಮಾಡಿದ್ದೀರಾ. ನಿಮ್ದು ಕೂಡ ಜವಾಬ್ದಾರಿ ಇತ್ತಲ್ಲ ಯದುವರೇ? ಡೆಫಿನೆಟ್ ಆಗಿ ಸರ್, ಎಲ್ಲ ಸರ್ಕಾರಗಳಿಗೂ ಜವಾಬ್ದಾರಿ ಇರುತ್ತೆ. ಮೊದಲನೇದಾಗಿ ನೀವೇನೋ ಚೆನ್ನಾಗಿದ್ದೀರಾ, ಬಿಸ್ನೆಸ್ ಮಾಡ್ತೀರಾ, ಹೆಂಗಾಗುತ್ತೆ? ಬಡವ್ರ ಮಕ್ಳು ನೋಡ್ರಿ, ಬಳ್ಳಾರಿಯಿಂದ ಬಂದಾರೆ, ರಾಯಚೂರು, ಎಷ್ಟು ನೋಡಿ ಅವ್ರ ಕಣ್ಣುಗಳು ನೋಡ್ರಿ, ಅವ್ರ ಮುಖಗಳು ನೋಡ್ರಿ. ಪಾಪ ರಾತ್ರಿ ಆಗಲು ಓದಿ ಕೆಲಸ ಸಿಗ್ಲ ಅಂದ್ರೆ ಏನ್ರಿ? ಎಲ್ಲ ಬಡವ್ರ ಮಕ್ಳು ಸರ್. ನಾವು ಬಡವ್ರ ಮಕ್ಕಳಾಗಿನೇ ಇಲ್ಲಿ ಬಂದಿರೋದು ಸರ್. ಅದಲ್ಲಿ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ಸಮೂಹ ಏನೊಂದು ಈ ಆಂದೋಲನದಲ್ಲಿ ಪಾಲ್ಗೊಂಡಿತ್ತು ಅವ್ರಿಗೆಲ್ಲರಿಗೂ ನಾನು ಶುಭಾಶಯ ಹೇಳ್ತೀನಿ. ಯಾಕೆಂದರೆ ಈ ಸರ್ಕಾರವನ್ನು ಎಚ್ಚೆತ್ಕೊಳ್ಳೋಕೆ, ಯಾಕೆಂದರೆ ವಿರೋಧ ಪಕ್ಷವಾಗಿ ನಾವು ತುಂಬ ಇದು ಮಾಡಿದಂಥದ್ದು. ಆದರೆ
ಸರ್ ನಮಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ನಿಮ್ಮ ಒಂದು ಹೋರಾಟದಲ್ಲಿ ಏನು 3 ವರ್ಷಗಳಿಂದ ಸರ್ಕಾರ ಗಾಢ ನಿದ್ದೆಯಲ್ಲಿ ಇದ್ದಿತ್ತು, ನಿಮ್ಮ ಹೋರಾಟದಿಂದ ಸರ್ಕಾರ ಎದ್ದಿತ್ತಿವತ್ತು. ಯಾವ ಕುಂಭಕರ್ಣ ನಿದ್ದೆಯಿಂದ ಸರ್ಕಾರ ಮಲಗಿತ್ತು, ನಿಮಗೆ ಶುಭಾಶಯ ತಿಳಿಸ್ತೇನೆ. ಈ ಕುಂಭಕರ್ಣ ನಿದ್ದೆಯಿಂದ ಸರ್ಕಾರವನ್ನು ಎಬ್ಬಿಸಿದ ಕೀರ್ತಿ ಯುವ ಸಮೂಹಕ್ಕಾಗುತ್ತೆ ಸರ್. 4.5 ಲಕ್ಷ ದೊಡ್ಡ ಬಜೆಟ್ ಅನ್ನು ಕೊಟ್ಟು ಗ್ಯಾರಂಟಿನೇ ಉದ್ಧಾರ ಅಂತ ಮಾಡಿ ಯುವ ಜನತೆನ ಬೀದಿಗೆ ಬೀಳಿಸಿದ್ರಲ್ಲ ಸರ್. ಇಲ್ಲಿರುವಂತ ಯುವ ಜನತೆ ಅವ್ರು ಯಾವತ್ತೂ ಯುವ ನಿಧಿ ಕೇಳಿಲ್ಲ ಸರ್. ಅವರು ಯುವ ನಿಧಿ ಕೇಳಿಲ್ಲ. ಅವ್ರು ಕೇಳಿದ್ದು ನಮ್ಮ ಕೈಗೆ ಕೆಲಸ ಕೇಳಿದಂಥದ್ದು. ನಮ್ಮ ಕೈಗಳಿಗೆ ಕೆಲಸ ಕೊಡಿ, ನಾವು ದಷ್ಟಪುಷ್ಟವಾಗಿದ್ದೀವಿ, ಕೆಲಸ ಮಾಡ್ತೀವಿ. ನಿಮ್ಮ ಮುಂದೆ ಸರ್ಕಾರದ ಮುಂದೆ ಭಿಕ್ಷೆ ಬೇಡಿ, ಯುವ ನಿಧಿ ಕೇಳಿಲ್ಲ. ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ಬೇಕು. ಕೇಂದ್ರದಲ್ಲೂ ಕೂಡ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು. ಎಲ್ಲರ ಜವಾಬ್ದಾರಿ ಬಗ್ಗೆನೂ ಕೂಡ ನಾನು ಪ್ರಶ್ನೆಯನ್ನು ಮಾಡ್ತಿದ್ದೀನಿ. ಹೌದು ಸರ್, ಜವಾಬ್ದಾರಿ ಅನ್ನೋದು ಏನಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಜವಾಬ್ದಾರಿ ಉಳ್ಳಂತ ಪಾರ್ಟಿ. ಇವಾಗ ಕಾಂಗ್ರೆಸ್ ಏನಂತ ಹೇಳಿದ್ರೆ ಕುಣಿನಾರ್ದಿರೋನ್ಗೆ ನೆಲ ಡೊಂಕು ಅಂತಾರಲ್ಲ, ಆ ತರ ಕೆಲಸಗಳು ಮಾಡ್ತಾ ಇದೆ ಅಷ್ಟೇನೆ. ಬಿಜೆಪಿ ನಾನು ಉದ್ಯೋಗ ಒಂದು ನಿಮಿಷ, ನಾನು ನಿಮ್ಮನ್ನ ಒಂದು ನಿಮಿಷ ಅಟೆನ್ಷನ್ ಡೈವರ್ಟ್ ಮಾಡೋದು ಬೇಡ. ನಾನು ಕೇಳ್ತಾ ಇದ್ದೀನಿ, ನೀವೆಷ್ಟು ಉದ್ಯೋಗ ಬರ್ತೀವಿ ನಿಮ್ಮ ಸರ್ಕಾರ ಇದ್ದಾಗ? ನಾನು ಯಾಕೊತ್ತಾ, ಕಾಂತಕುಮಾರ್ ನಮ್ಮ ಕಣ್ಣು ಮುಂದೆ ಇದ್ದಾರೆ, ಅವರು ರಿಸರ್ಚ್ ಮಾಡಿದ್ದಾರೆ. ನಿಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರಿದ್ರು, ನೀವೇನ್ ಮಾಡಿದ್ರೆ ಅಂತ ಹೇಳಿ ನಾನು ಅವ್ರನ್ನ ಕೇಳ್ಬೇಕಲ್ವಾ? ಹೇಳಿ ಪ್ಲೀಸ್. ಹೌದು ಸರ್, ಎಷ್ಟು ಉದ್ಯೋಗಗಳನ್ನ ನಿಮ್ಮ ಸರ್ಕಾರದಲ್ಲಿ ಭರ್ತಿ ಮಾಡಿದ್ರೆ ಅಂತ ಹೇಳಿ ನಾನು ಕಾಂತಕುಮಾರ್ ಅವ್ರು ಕೇಳ್ತೀನಿ. ಸರ್, 1 ವರ್ಷದಲ್ಲಿ ಬೊಮ್ಮಾಯಿ ಸಾಹೇಬ್ರ ಸರ್ಕಾರ ಇದ್ದಾಗ ನಾವು 30 ಸಾವಿರ ಹುದ್ದೆಗಳನ್ನ ನಾವು ಭರ್ತಿಗಳು ಮಾಡಿದೀವಿ. ಅದು ವಿವಿಧ ಇಲಾಖೆಗಳಲ್ಲಿ. ಶಿಕ್ಷಣ ಇಲಾಖೆಯಲ್ಲಿ ನಾವು 15 ಸಾವಿರ ಭರ್ತಿ ಮಾಡಿದೀವಿ. ಜೊತೆಗೆ ಏನಂದ್ರೆ ಆರೋಗ್ಯ ಇಲಾಖೆಯಲ್ಲಿ 1,500 ಮಾಡಿದೀವಿ. ಮತ್ತೆ ಸರ್ ಹೇಳ್ತಾರೆ, ಶಿಕ್ಷಣ ಇಲಾಖೆಯಲ್ಲಿ 15,000 ಹುದ್ದೆಗಳನ್ನ ಭರ್ತಿ ಮಾಡಿದೀವಿ ಬೊಮ್ಮಾಯಿ ಸರ್ಕಾರ ಅಂದ್ರೆ. ನಾನು ಸುಳ್ಳು ಹೇಳಲ್ಲ. ಅವರು 13,500 GPSTR ಪೋಸ್ಟ್ ಫಿಲ್ ಮಾಡಿದ್ದಾರೆ. ಆ ಕ್ರೆಡಿಟ್ಸು ಇವರು ತಗೋಬೇಕಂತಲ್ಲ. ಇವ್ರು ಅವ್ರು ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ, ಇವ್ರು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ 13,500 GPSTR ಪೋಸ್ಟು. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇನಂದ್ರೆ, ಹಳೇದೆಲ್ಲ ಇನ್ನೂ 10 ವರ್ಷ ಆಗಿತ್ತು, 15 ವರ್ಷದ್ದು ಎಲ್ಲ ಇದು ಸುಮ್ಮನೆ ಚರ್ಚೆ ಮಾಡಿದ್ರೆ ಪ್ರಯೋಜನ ಇಲ್ಲ ಸರ್. ಮುಂದೆ ಏನಾಗಬೇಕು ಈಗ ಪೋಸ್ಟ್ ನಾನು ಹೇಳಿದೆ, 13,500 ಪೋಸ್ಟ್ ಎಕ್ಸಾಮ್ ಮಾಡಿ ನೋಟಿಫಿಕೇಶನ್ ಮಾಡಿದ್ದಾರೆ 2027ರಲ್ಲಿ ಮಾಡಿದ್ದಾರೆ ಸರ್. ಇಲ್ಲಿ ಬಂದಾಗ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ, ಸರ್ಕಾರ ಬಂದಮೇಲೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಬಟ್ ಆರ್ಡರ್ ಕಾಪಿ ಕೊಟ್ಟಿರೋದಕ್ಕೂ ನೋಟಿಫಿಕೇಶನ್ ಮಾಡಿರೋದಕ್ಕೂ ಡಿಫ್ರೆನ್ಸ್ ಇದೆ. ಈ ಲಾಸ್ಟ್ 3 ವರ್ಷದಲ್ಲಿ ಟೀಚರ್ಸ್ ಹುದ್ದೆಯಲ್ಲಿ PSTR, GPSTR, HSTR, ಅಸಿಸ್ಟೆಂಟ್ ಪ್ರೊಫೆಸರು, PU ಲೆಕ್ಚರರು, ಕಂಪ್ಯೂಟರ್ ಟೀಚರು, ಸಂಗೀತ ಟೀಚರ್ ಇರ್ಬೋದು, ದೈಹಿಕ ಶಿಕ್ಷಕರು ಇರ್ಬೋದು, ಯಾವ ನೋಟಿಫಿಕೇಶನ್ ಒಂದೇ ಒಂದು ನೋಟಿಫಿಕೇಶನ್ ಲಾಸ್ಟ್ 3 years ಇಂದ ಆಗಿಲ್ಲ ಸರ್. ಎಸ್ ಪ್ಲೀಸ್ ಟೆಲ್ ಮಿ ಸರ್. ನೀವು ನೋಟಿಫಿಕೇಶನ್ ನೋಡಿಸಿ ಆರ್ಡರ್ ಮಾಡಲಿಲ್ಲ ಅಂತ ಹೇಳಿದ್ರು. PSI ಸ್ಕ್ಯಾಮ್ ಸರ್, PSK ನೇಮಕಾತಿ ಸ್ಕ್ಯಾಮ್ ಯಾರು ಸರ್ಕಾರದಲ್ಲ ಸರ್? ಸರ್, ಇವಾಗ ನಾವ್ ಹೇಳಿದ್ವಿ ಗೊತ್ತಾ, ನೀವ್ ಹೇಳಿದ್ರಿ ನೇಮಕಾತಿ ಮಾಡಿಲ್ಲ ಅಂತ. ಹೌದು, ಆ ಟೈಮಲ್ಲಿ ಏನಂತ ಹೇಳಿದ್ರೆ ನಾವು ಭರ್ತಿಗಳಿಗೋಸ್ಕರ ಕೊಟ್ವಿ. ಆದ್ರೆ ಏನಾಯ್ತು, ಇವ್ರಿದಾರ ಗೊತ್ತಾ, ಇವ್ರ ನಮ್ಮ ಕೈಯಿಂದ ಅಧಿಕಾರ ಹೋಗಿ ಕಾಂಗ್ರೆಸ್ ಅಧಿಕಾರ ಬಂತು. ಆದ್ರೆ ಇವ್ರೇನ್ ಮಾಡಿದ್ರು 3 ವರ್ಷದಲ್ಲಿ ಬರೀ ಕುರ್ಚಿ ಕಿತ್ತಾಟ ಹಗರಣಗಳು. ಏನಾದ್ರು ಮಾತಾಡಕ್ ಬಂದ್ರೆ ಏನ್ ಮಾಡ್ತಾರೆ, ಪ್ರಶ್ನೆ ಮಾಡಿದವ್ರಿಗೆ ನಾವು ಗ್ಯಾರಂಟಿ ಕೊಟ್ವಿ ಅಂತಾರೆ. ಇವತ್ತು ಯಾರಾದ್ರೂ ಉದ್ಯೋಗ ಕೇಳ್ತಾ ಇರೋರು ನಮ್ಗೆ ಯುವ ನಿಧಿ ಬೇಕು ಅಂತ ಕೇಳ್ತಾ ಇದಾರ? ಇಲ್ಲ ಸ್ವಾಮಿ, ನಮಗ್ ಬೇಕಾಗಿರೋದು ಏನಂತ ಹೇಳಿದ್ರೆ ಉದ್ಯೋಗಗಳು ಬೇಕು. ನಾವು ಇದೀವಿ, ನಾವು ದಷ್ಟಪುಷ್ಟವಾಗಿದೀವಿ, ನಾವು ಸಂಪಾದನೆ ಮಾಡ್ಕೋತೀವಿ. ಆದ್ರೆ ಇವ್ರೇನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅವೆಲ್ಲ ನೀವು ಸಂಪಾದನೆ ಮಾಡೋದು ಬೇಡ, ಏನು ಬೇಡ, ನೀವು ಮನೇಲಿರಿ, ನಾವು ಲೂಟಿ ಮಾಡ್ತಾ ಇರ್ತೀವಿ, ನಾವು ಹಗರಣ ಮಾಡ್ತಾ ಇರ್ತೀವಿ, ಟ್ಯಾಕ್ಸ್ ಕಟ್ತಾ ಇರಿ, ನಾವು ಹಣ ಬಾಚ್ಕೋತೀವಿ, ತಗೊಂಡು ಮನೆಗೆ ಹೋಗ್ತೀವಿ. ಉದ್ಯೋಗಕ್ಕಾಗಿ ಯುವಜನರು 1 ಲಕ್ಷ ಯುವಕರು ವಿದ್ಯಾರ್ಥಿಗಳು ಬೀದಿಗಿಳಿದ್ರು. ದಪ್ಪ ಚರ್ಮದ ಸರ್ಕಾರಕ್ಕೆ ಎಚ್ಚರಿಸಿದ್ರು. ಸರ್, 2.7 ಲಕ್ಷ ಉದ್ಯೋಗಗಳು ಖಾಲಿ ಇದೆ. 2 ಪಾರ್ಟಿಗಳು ಯಾರಿಗೂ ಉದ್ಯೋಗ ಕೊಡದಲೆ ರಾಜಕೀಯದ ಬೇಳೆ ಬೇಯಿಸ್ಕೊಂತಿದ್ದಾವೆ ಹೊರತು ಯಾರಿಗೂ ಕಾಳಜಿ ಅನ್ನೋದು ಇಲ್ಲ. ಅದಕ್ಕಾಗಿ ಕೊಳ್ಳಿಲ್ಲ, ಜನಪರ ಕಾಳಜಿ ಇಲ್ಲ ಸರ್. ವಯಸ್ಸು ಸಡಿಲ ಆಗ್ತಾ ಇದೆ, ವಯಸ್ಸು ಮೀರೋಗ್ತಾ ಇದೆ. ಮತ್ತು ಶಿಕ್ಷಣದಲ್ಲಿ ಅವರಿಗೆಲ್ಲ ಎಂಪ್ಲಾಯ್ಮೆಂಟೇ ಕೊಡ್ತಾ ಇಲ್ಲ. ಎಲ್ಲ ಪ್ರೈವೇಟ್ ಜನಗಳನ್ನೇ ತೊಗೊಳ್ತಾ ಇದ್ದಾರೆ. ಅವ್ರು ಟೆಂಪರವರಿ ಟೀಚರ್ಸ್ನೇ ತೊಗೊತಾ ಇದ್ದಾರೆ. ಪರ್ಮನೆಂಟ್ ಇರೋರೆಲ್ಲ ರಿಟೈರ್ಡ್ ಆಗ್ತಾ ಇದ್ದಾರೆ. ಅವ್ರು ಯಾರಿಗೂ ಕೊಡೋ ಇಚ್ಛೆ ಇಲ್ಲ. ಇಬ್ರು ಜಗಳ ಮಾಡ್ತಾ ಇದ್ದಾರೆ. BJP ಅವರು ಏನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ 5 ಲಕ್ಷ ಹುದ್ದೆ ಕೊಡ್ತಾ ಇತ್ತಲ್ಲ, ಮೋದಿ ಅವರು ಕೊಟ್ರ ಅಂತ ಕೇಳ್ತಾ ಇದ್ದಾರೆ. ಇಬ್ರು ಸೇರಿ ಜನಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳಕ್ಕೆ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಹೇಳಕ್ ಇಷ್ಟಪಡ್ತೀವಿ. ಎಸ್ ಸರ್, ತಮ್ಮ ಹೆಸರು ಸರ್? ವಿನೋದ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಬೆಳಗಾವಿಯಿಂದ ಬಂದಿದ್ದೀವಿ ಸರ್. ನಾವೆಲ್ಲ ಸರ್ ಕಾಂಗ್ರೆಸ್ ಅವ್ರಿಗೂ ಹೇಳ್ತೀನಿ, BJP ಅವ್ರು ಹೇಳ್ತೀನಿ. ದಯವಿಟ್ಟು ಕಾಂಗ್ರೆಸ್ ಅವ್ರಿಗೂ ಹೇಳ್ತಾರೆ, BJP ಅವ್ರಿಗೂ ಹೇಳ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಪ್ರತಿಭಟನೆ ಮಾಡಲ್ಲ ಅಂತ ಅವ್ರು ಆನ್ಸರ್ ಮಾಡಲೇಬೇಕು ಸರ್. ನಾವಿಲ್ಲೆಲ್ಲ ಪ್ರಜ್ಞಾವಂತ ನಾಗರಿಕರು, ವಿದ್ಯಾವಂತರು. ನೀವು ಏನು ಹೇಳಿದ್ರಿ, ಇವರು ಕಾಂಗ್ರೆಸ್ ಕಾರ್ಯಕರ್ತರು ಏನಿರು 1,60,60,000 ಹುದ್ದೆಗಳನ್ನು ತುಂಬಿದೇವೆ ಅಂತಂದ್ರು.
ಅದೆಲ್ಲ ಶುದ್ಧ ಸುಳ್ಳು. ಅದಕ್ಕೆ ಡಾಕ್ಯುಮೆಂಟ್ಸ್ ಇದ್ರೆ ಕೊಡಿ ಅಂತ ಹೇಳಿ 8,000 ಹುದ್ದೆಗಳನ್ನು ತುಂಬಿದ್ದಾರೆ. ಅದಕ್ಕೆ ವಿಧಾನಸಭಾ ಅಧಿವೇಶನದಲ್ಲಿ CM ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟಿದ್ದ ಡಾಕ್ಯುಮೆಂಟ್ ನನ್ನ ಕಡೆ ಇದೆ. ನಾನು ನಿಮ್ಗೆ ಕೊಡಂದ್ರೆ ಕೊಡ್ತೀನಿ. ಇವರು ಪ್ರಣಾಳಿಕೆಯಲ್ಲಿ ಹೇಳಿದ್ದು 1 ಲಕ್ಷ ಪ್ರತಿ ವರ್ಷ 1 ಲಕ್ಷ ಹುದ್ದೆಗಳ ಸರ್ಕಾರಿ ಹುದ್ದೆಗಳನ್ನು ತುಂಬ್ತಾ ಅಂತಿದ್ದು. ಕೇಂದ್ರ ಸರ್ಕಾರ ಹೇಳಿದ್ದು 2 ಕೋಟಿ ಹುದ್ದೆ ಖಾಸಗಿ ವಲಯದಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ತುಂಬಿಕೊಂಡಿದ್ದಾರೆ. ಇವರು ಬರೀ ಸುಳ್ಳು ಹೇಳ್ತಿದ್ದಾರೆ ಸರ್. ನನ್ನ ಕಡೆ ಡಾಕ್ಯುಮೆಂಟ್ ಇದೆ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್. ಹಾ ಮಾತಾಡ್ರಿ ಸರ್, ನಾವು ದಾಖಲೆ ಕೊಡ್ತೀವಿ ಸರ್. ಇಲ್ಲಿ ನೋಡಿ ತೊಗೊಂಬಿಡಿ ಸರ್ ದಾಖಲೆ. ಸರ್ ಕರ್ನಾಟಕ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಯಾರಂದ್ರೆ H. ವಿಶ್ವನಾಥ್ ಸರ್ ಅವರು ಕೇಳಿದ ಕ್ವಶನ್ಗೆ CM ಸಿದ್ದರಾಮಯ್ಯ ಅವರು ಆನ್ಸರ್ ಮಾಡಿದ್ದಾರೆ. ಏನಂತ ಡಿಸೆಂಬರ್ 18, 2025ರಲ್ಲಿ ಸಿದ್ದರಾಮಯ್ಯ ಸರ್ ಅವರು ಆನ್ಸರ್ ಮಾಡಿದ್ದು ಏನು ಗೊತ್ತಾ? ಒಟ್ಟು 8,157 ಹುದ್ದೆಗಳನ್ನು ನಾವು ತುಂಬಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ 1,60,000 ಹುದ್ದೆಗಳನ್ನು ತುಂಬಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಧಿವೇಶನದಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ ಇದು. ಆಮೇಲೆ 2 ಕೋಟಿ ಹುದ್ದೆಗಳನ್ನ ಆಮೇಲೆ ಕೇಳಿ, ರೈಲ್ವೆ ಇಲಾಖೆಯಲ್ಲಿ 32,000 ಹುದ್ದೆ, ಬರೀ ಗ್ರೂಪ್ ಡಿನೇ 30,000 ಹುದ್ದೆಗಳನ್ನ ಕೇಂದ್ರ ಸರ್ಕಾರ ತುಂಬಿದೆ. SSC 48,000 ಹುದ್ದೆಗಳನ್ನ ತುಂಬಿದೆ. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ನನ್ನ ಕಡೆ ಇದೆ. ನಾವೆಲ್ಲ ಪ್ರಜ್ಞಾವಂತರು, ಸುಳ್ಳು ಹೇಳೋದು ಬೇಡ. ಹಾ, ಇಲ್ಲಿದೆ ನೋಡಿ. RRB ಗ್ರೂಪ್ ಡಿ 32,438 ಹುದ್ದೆಗಳನ್ನ 2025ರಲ್ಲಿ, 2026ರಲ್ಲಿ 22,195 ಹುದ್ದೆಗಳನ್ನ ಕೇಂದ್ರ ಸರ್ಕಾರ ಬರೀ RRB ಗ್ರೂಪ್ ಡಿ, ರೈಲ್ವೆ ಗ್ರೂಪ್ ಡಿ ತುಂಬಿದೆ. ಪ್ರತಿ ಇಲಾಖೆಯಲ್ಲಿ 25-30,000 ಹುದ್ದೆಗಳನ್ನು ತುಂಬ್ಕೊಂತ ಬರ್ತಾ ಇದೆ ಕೇಂದ್ರ ಸರ್ಕಾರ. ನಮ್ದು ಉದ್ದೇಶ ಒಂದೇ, ನಾವಿಲ್ಲಿ ಯಾವ ಪಕ್ಷಕ್ಕೂ ಸೇರಿಲ್ಲ. ನಮ್ದು ಉದ್ದೇಶ ಕರ್ನಾಟಕದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೆ ಹೆಚ್ಚು ಹುದ್ದೆ ತುಂಬ್ತಾ ಅಂದಿರೋ ಆ ಮಾತು ಈಡೇರಿಸ್ಕೊಡ್ಬೇಕು. ಆ ಮಾತು. ಮೇಡಮ್ ನಮಸ್ತೆ, ತಾವು ಯಾವ ಮೇಡಮ್? ಬಳ್ಳಾರಿ ಸರ್. ನಂದು ಏನು ಓದಿದ್ದೀರಾ ಮೇಡಮ್? ಸರ್ ನಾವು BCom ಡಿಗ್ರಿ ಮಾಡಿದೀವಿ ಸರ್. ಏನು ಎಕ್ಸಾಮ್ಗೆ ನೀವು ತಯಾರಾಗ್ತಿದ್ರಿ? ಸರ್ KS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋದು ನಾವು. ಅದೇ 2019ರಿಂದ ಕೊರೋನಾ ಆದಾಗ್ಲಿಂದ ಕರ್ನಾಟಕ ಲೋಕಸೇವಾ ಆಯೋಗ ಅನ್ನೋದೊಂದು ಇದೆ ಅಂತ ಅನ್ಕೊಂಡಿದ್ದೀರಾ ನೀವು? ಸರ್ ಅದು ಡೌಟ್ ಸರ್ ನಮ್ಗೆ. ಅಲ್ಲೆಲ್ಲಿಂದ ಇಲ್ಲೇವರೆಗೂ ಅದು ಮಾಡಿರೋದು ಮತ್ತೆ ಫೈನಲ್ ಆಗಿ ಆರ್ಡರ್ ಕಾಪಿ ಕೊಟ್ಟಿರೋದು ಯಾವುದೂ ಇಲ್ಲ ಸರ್. ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿ ಏನೆಲ್ಲ ಲಾಭ ಆಗುತ್ತೆ ಗೊತ್ತಾ? ಅದು ಯಾವುದೇ ಸರ್ಕಾರ ಗೊತ್ತಾ? ಅದು ಇಲ್ಲ ಸರ್. ಅದು ಬರೀ ನೋಟಿಫಿಕೇಶನ್ ಇಲ್ದಂಗೆ ಅದು ಅದೇ ಇದು ಮಾಡಿದ್ರೆ ಗೊತ್ತಾಗಲ್ಲ ಸರ್. ಅದು ನನಗೆ ಅರ್ಥ ಆಯ್ತಾ ನಿಮಗೆ ಯಾವ ಮಟ್ಟದ ವ್ಯವಸ್ಥೆ ಇದೆ ಅಂತ? ಎಸ್ ಮೇಡಮ್. ನಿಮ್ದು ಯಾವ ಮೇಡಮ್? ಬಳ್ಳಾರಿ ಸರ್. ಬಳ್ಳಾರಿ. ಏನು ಓದ್ತಿದ್ರಿ ಮೇಡಮ್? BA ಏನು ಎಕ್ಸಾಮ್ ತಯಾರಾಗ್ತಿದ್ರಿ? KPSC. ಸರ್ ತಾವು? ಮಂಜುನಾಥ್ ಅಂತ ಏನು ಸರ್. ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಸೊ 2015 ಪಾಸ್ಔಟು. ಸೊ ನಾನು ಇವಾಗ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಇವಾಗ KPSC ಎಕ್ಸಾಮ್ ಬರ್ದಿದ್ದೀನಿ. ಸೊ ಆರ್ಡರ್ ಕಾಪಿಗೆ ವೇಟ್ ಮಾಡ್ತಾ ಇದ್ದೀನಿ. ನೀವು ಸರ್ ರಾಯಚೂರವರು ಸರ್. ಏನು ಎಕ್ಸಾಮ್ ಯಾವ್ದಾದ್ರು ಗೌರ್ಮೆಂಟ್ ಎಕ್ಸಾಮ್ಸ್ ಬರ್ದಿದ್ದೀರಾ? ಬರ್ದಿದ್ದೀವಿ ಸರ್. KPSCಯಲ್ಲಿ ಬರ್ದಿದ್ದೀವಿ ಇತ್ತೀಚೆಗೆ. ಅದು 2017 ನೋಟಿಫಿಕೇಶನ್ ಸರ್. 3 ಸಲ ಎಕ್ಸಾಮ್ ಆಯಿತು. 3 ಸಲದಲ್ಲಿ ಫಸ್ಟ್ ಸಲ ಸ್ಕ್ಯಾಮ್ ಆಯಿತು. 2ನೇ ಸಲ ಏನೋ ಒಂದು ನೆಗೆಟಿವ್ ಮಾರ್ಕಿಂಗ್ ಹೇಳಿಲ್ಲ ಅಂತೇಳಿ ಅದು ಎಕ್ಸಾಮ್ ಆಯಿತು. ಈ ಸರ್ತಿ ಮತ್ತೆ ಅನುತ್ತೀರ್ಣವಾದ ವಿದ್ಯಾರ್ಥಿಗಳೆಲ್ಲರೂ ಕೋರ್ಟ್ಗೆ ಹೋಗಿದ್ದಾರೆ. ಇದೊಂದು ಏನೋ ಒಂದು ಲೋಪಗಳನ್ನ ಹುಡುಕ್ತಾ ಇದ್ದಾರೆ ಅವರು. ಇಲ್ಲಿವರೆಗೂ ನಮ್ಗೆ ಏನಾಗಿದೆ, ಫೈನಲ್ ಲಿಸ್ಟ್ ಅನೌನ್ಸ್ ಆಗಿದೆ. ಇವಾಗ ಆದೇಶ ಪ್ರತಿ ಕೊಡ್ತಾ ಇಲ್ಲ. ಆದೇಶ ಪ್ರತಿ ಕೊಡೋಕ್ಕೆ ಏಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ? ಯಾಕೆ? 9 ವರ್ಷದಿಂದ ಕಾಯ್ತಾ ಇದ್ದೀವಿ ನಾವು ವಿದ್ಯಾರ್ಥಿಗಳು. ಯಾಕೆ ಈ ವಿಳಂಬ? ಕೊಡಬೇಕಲ್ವಾ? ಹಾಂ, ಇತ್ತೀಚೆಗೆ ಒಂದು ವಿದ್ಯಾರ್ಥಿನಿ ಕೂಡ ಸುಸೈಡ್ ಮಾಡ್ಕೊಂತು. ಏನು ಮಾಡೋದು? ವಯಸ್ಸು ಮಿತಿ ಮೀರ್ತಾ ಇದೆ. ವಯಸ್ಸು ಬರುತ್ತಾ ಮತ್ತೆ ಓದೋಕ್ಕಾಗುತ್ತಾ? ಎಸ್ ಸರ್. ಈಗ ಕಾಂತಕುಮಾರ್ ಅವರೇ, ಒಂದು ಮೂಲಭೂತ ಪ್ರಶ್ನೆಯನ್ನ ಅವ್ರು ಹಾಕಿದ್ರು, ನೀವು ಉತ್ತರ ಕೊಡಲೇಬೇಕು. ಯಾಕಂದ್ರೆ ಇದು ಸಾರ್ವಜನಿಕ ವೇದಿಕೆ ಆಗಿರ್ತಕ್ಕಂಥದ್ದು. ನೀವು ಯಾಕೆ ಕೇವಲ ರಾಜ್ಯ ಸರ್ಕಾರದ ವಿರುದ್ಧವೇ ಹೋರಾಟವನ್ನು ಮಾಡ್ತಿದ್ದೀರಾ? ನಿಮ್ಮ ಹೋರಾಟದಿಂದ ಭಾರತೀಯ ಜನತಾ ಪಕ್ಷ ಇದೆಯಾ ಅಥವಾ ಕಾಂಗ್ರೆಸ್ನ ವಿರುದ್ಧ ಇರ್ತಕ್ಕಂಥವ್ರು ಇದ್ದಾರೆ ಅಂತ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ತಾವು ಕೇಂದ್ರ ಸರ್ಕಾರ ಕೂಡ ಆಗ್ರಹಿಸ್ತೀರಾ, ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಹೋರಾಟವನ್ನು ಮಾಡ್ತೀರಾ ಅಂತೇಳಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅವರ ಮೂಲಭೂತ ಪ್ರಶ್ನೆಗೆ ತಾವು ಉತ್ತರವನ್ನು ಕೊಡಬೇಕಾಗಿದೆ ಕಾಂತಕುಮಾರ್. ಯಾಕಂತ ಹೇಳಿದ್ರೆ ನೀವು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಸಂಚಲನ ಉಂಟು ಮಾಡಿದ್ದೀರಾ. ನೀವು ಇದಕ್ಕೆ ಉತ್ತರದಾಯಿತ್ವ ಕೂಡ ಇರ್ತಕ್ಕಂಥದ್ದು. ಯಾರೇ ತಪ್ಪು ಮಾಡಲಿ, ಯಾರೇ ತಪ್ಪು ಮಾಡಿದ್ರು ನಾವು BJP, JDS, ಕಾಂಗ್ರೆಸ್ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ತಪ್ಪು ಮಾಡಿದಾಗ ರೂಲಿಂಗ್ ಗೌರ್ಮೆಂಟ್ ಯಾರಿದ್ದಾರೆ ಅವರಿಗೆ ಪ್ರಶ್ನೆ ಮಾಡಿ ಸ್ಟೂಡೆಂಟ್ಸ್ಗೆ ನ್ಯಾಯ ಕೊಡ್ಸ್ಕೊಂಡ್ ಬಂದಿದ್ದೀವಿ ಇಲ್ಲಿವರೆಗೂ. ಓಕೆನಾ? ನನಗೇನು ಸರ್, ಯಾರಾದರೂ ಒಬ್ರು ಮಿನಿಸ್ಟರ್ ಇರ್ಬೋದು, MLA ಇರ್ಬೋದು, ಅಧಿಕಾರಿ ಇರ್ಬೋದು, ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು, ಯಾರೇ ಆದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಆ ಸ್ಟೇಟ್ಮೆಂಟ್ ಪ್ರಕಾರ ನಡ್ಕೊಬೇಕು. ಓಕೆನಾ ಸರ್? ನಾನು ಕೇಳ್ತಾ ಇರೋದು ಈ ಒಂದು ವಿಚಾರವಾಗಿ ಇರೆಸ್ಪೆಕ್ಟಿವ್ ಪಾರ್ಟಿ ಸ್ಟೂಡೆಂಟ್ಸ್ಗೆ ಈಗ 2,84,000 ಖಾಲಿ ಹುದ್ದೆ ಇದೆ. ಅದರಲ್ಲಿ ಲಾಸ್ಟ್ 3 ವರ್ಷದಿಂದ ಒಂದು ಟೀಚರ್ ವೇಕೆನ್ಸಿ ಫಿಲ್ ಆಗಿಲ್ಲ, ಒಂದು ಒಂದು PSI ಇರ್ಬೋದು, PC ನೋಟಿಫಿಕೇಶನ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲೂ ಇವರು ಫಿಲ್ ಮಾಡಿಲ್ಲ. ಇವರು ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ ಸರ್. ನಾನು ಅಲ್ಲೂ ಪ್ರಶ್ನೆ ಮಾಡ್ತೀನಿ, ಅಲ್ಲೂ ಕೂಡ ನಾನು ಕನ್ನಡದಲ್ಲಿ UPSC ಎಕ್ಸಾಮ್ ಬರೀಬೇಕು ಅಂತ, ನಾನು UPSCಲೇ ಕನ್ನಡ ಎಕ್ಸಾಮ್ ಬರೀಬೇಕು, ಕನ್ನಡದಲ್ಲಿ ಇರಬೇಕು ಅಂತ ಕೇಳಿದ್ದೀನಿ. ಮತ್ತು ರೈಲ್ವೆಲ್ಲೂ ಅಷ್ಟೇ ಕನ್ನಡದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಲೆಟ್ರ್ ಬರೆದು ಅದ್ರ ವಿರುದ್ಧ ನಾನು ಹೋರಾಟ ಮಾಡಿದ್ದೀನಿ. ಪ್ಲಸ್ ಇನ್ನೊಂದೇನು ಸರ್, ಕೇಂದ್ರ ಸರ್ಕಾರದಿಂದ ನಾವು ಅವ್ರ ವಿರುದ್ಧನೇ ಹೋರಾಟ ಮಾಡ್ತೀವಿ. ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅದ್ರ ಪ್ರಕಾರ ಕೇಂದ್ರ ಸರ್ಕಾರ ಇವತ್ತು UPSCಯಲ್ಲಿ ಪ್ರತಿ ಒಂದು ವರ್ಷನೂ 1,900, 1,100 ಎಕ್ಸಾಮ್ ನಡೆಯುತ್ತೆ. ಒಂದೇ ವರ್ಷದಲ್ಲಿ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರುತ್ತೆ. ನೋಟಿಫಿಕೇಶನ್ ಡೇಟು ಇನ್ನು ಪ್ರಿಲಿಮ್ಸೇ ಆಗಿ ಈ ಸತಿ ಪ್ರಿಲಿಮ್ಸ್ ಆದರೆ ನೆಕ್ಸ್ಟ್ ಪ್ರಿಲಿಮ್ಸ್ ಡೇಟು ಇವಾಗಲೇ ಅನೌನ್ಸ್ ಮಾಡಿರುತ್ತೆ. ಈವೆಂಟ್ ಆಫ್ ಕ್ಯಾಲೆಂಡರ್ ಇರುತ್ತೆ.
ಒಂದು UPSC ಎಕ್ಸಾಮು, ಒಂದು ಕಾನ್ಸ್ಟಿಟ್ಯೂಷನ್, UPSC ಕಾನ್ಸ್ಟಿಟ್ಯೂಷನ್ ಮಾಡಿ, KPSC ಕಾನ್ಸ್ಟಿಟ್ಯೂಷನ್ ಮಾಡಿ. ಇಲ್ಲಿ KS 5 ವರ್ಷಕ್ಕೊಂದು ನೋಟಿಫಿಕೇಶನ್ ಆಗಲ್ಲ. ಅಲ್ಲಿ SSC ಎಕ್ಸಾಮ್ಸ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ 20,000 30,000 ಒಂದೇ ನೋಟಿಫಿಕೇಶನ್ ಇರುತ್ತೆ. ನಾನು ಕೇಳ್ತಾ ಇರೋದು ರಾಜ್ಯ ಸರ್ಕಾರದಲ್ಲೂ ಒಂದೇ ಗ್ರೂಪ್ ಸಿ ಆಲ್ ಗ್ರೂಪ್ ಸಿ ಸಿಲೆಬಸ್ಗೆ ಒಂದೇ ಸಿಲೆಬಸ್ ಇರುತ್ತೆ. ಎಲ್ಲ ಒಂದೇ ಸತಿ 10,000 ಪೋಸ್ಟ್ ಇರಲಿ, 50,000 ಪೋಸ್ಟ್ ಇರಲಿ, ಒಂದೇ ನೋಟಿಫಿಕೇಶನ್ ಮಾಡಿ, ಒಂದೇ ಅಪ್ಲಿಕೇಶನ್ ಫೀಸು, ಒಂದೇ ಎಕ್ಸಾಮ್ಸು, ಎಲ್ರಿಗೂ ಹುದ್ದೆ ಸಿಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಏನಿದೆ ಅದನ್ನ ಇಲ್ಲೂ ಫಾಲೋ ಮಾಡಿ. ಈಗ ಕೆಲವೊಂದು ಹುದ್ದೆಗಳು ಈಗ ಸರ್ ಅವ್ರಿಗೆ ಹುದ್ದೆ ಫಿಲ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಅಲ್ಲಿ ಅಟ್ಲೀಸ್ಟ್ 50% ಇಲ್ಲ ಹೇಳಿದ್ದ ಏನು 1 ಲಕ್ಷ 1.5 ಲಕ್ಷ ವೇಕೆನ್ಸಿ ಫಿಲ್ ಆಗ್ತಾ ಇದೆ. ನಾವೇನು ಹೇಳ್ತಿದೀವಿ ಸರ್, ಅಲ್ಲೂ ಡಿಮ್ಯಾಂಡ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಅಟ್ಲೀಸ್ಟ್ ಇಲ್ಲಿ ಒಂದು 5% ಫಿಲ್ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈಗ 2,84,000 ಸರ್, ಈಗ ಲಾಸ್ಟ್ 3 ವರ್ಷದಿಂದ 5,000 ವೇಕೆನ್ಸಿ ಅಂತಂದ್ರೆ ಲಾಸ್ಟ್ ಇಯರ್ 8,000 ವೇಕೆನ್ಸಿ ಫಿಲ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದು 8,000 ಯಾವುದಕ್ಕೆ ಸರ್? ಬರೀ PUC, ನಾನು BMTC ಕಂಡಕ್ಟರ್ದು 2,300 ಪೋಸ್ಟ್ ಇದೆ, ಅದು PUC ಲೆವೆಲ್ಗೆ. ಫಾರ್ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟು PUC ಲೆವೆಲ್ಗೆ. ಇನ್ನು ಡಿಗ್ರಿ ಲೆವೆಲ್ಗೆ ಎಲ್ಲರೂ ಡಿಗ್ರಿ ಕಂಪ್ಲೀಟ್ ಮಾಡಿ ಎಕ್ಸಾಮ್ ಬರೆಯೋಂಥ ಪೋಸ್ಟು ಏನಾದರೂ ಫಿಲ್ ಮಾಡಿದರೆ ಒಂದು 2,000 ರಿಂದ 3,000 ಪೋಸ್ಟ್ ಫಿಲ್ ಮಾಡಿರ್ಬೇಕು ಸರ್. ಅದರಲ್ಲೂ ಸುಮಾರು ಒಂದು 2,000 ಪೋಸ್ಟ್ದು ಎಕ್ಸಾಮ್ ಬರೆದಿದ್ದಾರೆ, ಇನ್ನು ಆರ್ಡರ್ ಕಾಪಿನೇ ತೊಗೊಂಡಿಲ್ಲ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಮಲ್ಟಿಪಲ್ ಟೈಮು ಒಂದೇ ಎಕ್ಸಾಮು 2 ಸತಿ ರೀ ಎಕ್ಸಾಮ್ ಆಗೋದು, ಮತ್ತೆ ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗೋದು ಸರ್, ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಏನಂದರೆ ಈ ಒಂದು ಡಿಬೇಟು ಏನು ಸಮಸ್ಯೆ ಇದೆ ಟು ದ ಪಾಯಿಂಟು, ಆ ಸಮಸ್ಯೆಗೆ ಸೊಲ್ಯೂಷನ್ ಏನು, ಲಾಂಗ್ ಟರ್ಮ್ ಸೊಲ್ಯೂಷನ್ ಏನು, ಶಾರ್ಟ್ ಟರ್ಮ್ ಸೊಲ್ಯೂಷನ್ ಏನು, ಇದು ಬೇಕಾಗಿರೋದು ಇಲ್ಲಿ ಸ್ಟೂಡೆಂಟ್ಸ್ಗೆ. ಎಸ್ ಸರ್, ಅವರು ಪ್ರಶ್ನೆಯನ್ನು ಮಾಡಿದ್ರು ನಿಮಗೆ, ಅವ್ರಿಗೆ ಬೆರಳು ಮಾಡಬೇಡಿ ಅನ್ನ, ನೀವು ಕೆಲಸ ಮಾಡಿ ಅವ್ರಿಗೆ ಪ್ರಶ್ನೆ ಮಾಡಿ ಅಂತ ಕೇಳ್ತಿದ್ದಾರೆ. ಈಗ ನಾನು ನಮ್ಮ ಸ್ನೇಹಿತರಾದ ಶಾಂತಕುಮಾರ್ ಒಂದೇ ಮಾತು ಹೇಳೋದು, ಅವರು ಹೋರಾಟಕ್ಕೆ ನಾನು ಮುಂದೆ ನಿಂತ್ಕೊಂಡಿರ್ತೀನಿ, ಅವ್ರ ಬೆಂಬಲಕ್ಕೆ ನಾನು ಇಲ್ಲಿಂದ ಬೆಂಗಳೂರಿಂದ ಧಾರವಾಡ ಗಂಟೆ ಹೋಗ್ತೀನಿ. ಒಂದು ಎರಡನೇದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ, ತಿಳ್ಕೊಂಬಿಡಿ. ಒಂದು ಅರ್ಥ ಆಯ್ತಾ? ಈ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದು ನಾವು, ಹಾಸ್ಪಿಟಲ್ ಕಟ್ಟಿದ್ದು ನಾವು. ಆದರೆ ನಾವು ವಿದ್ಯಾವಂತರಾಗಿ ಅವಕಾಶ ಸಿಕ್ಕಿದರೆ ನೀವು ಸರ್ಕಾರಿ ಹುದ್ದೆಗೆ ಅರ್ಹರಿದ್ದರೆ ಎಕ್ಸಾಮ್ ಬರೆದು ಬನ್ನಿ ಅಂತೇಳಿ ನಾವು ಮಾಡಿದ್ವಿ. ಈಗ ಒಂದು P1 ಪೋಸ್ಟ್ ಖಾಲಿ ಆಗುತ್ತೆ. PUC ಮೇಲೆ ಡಿಗ್ರಿ ಏನಾಗ್ತಾನೆ, ಇಂಜಿನಿಯರಿಂಗ್ ಮಾಡಾಗ್ತಾನೆ, ಮೆಡಿಕಲ್ ಮಾಡಾಗ್ತಾನೆ. ಇಲ್ಲಿ PUC 10th ಇರುತ್ತೆ. ಅವ್ರ ಮೇಗ್ಲರು ಅವರು ಹೈಯರ್ ಎಜುಕೇಷನ್ ಮಾಡ್ಕೊಂಡಿರ್ತಾರೆ, ಇವ್ರು ಲೋಯರ್ ಎಜುಕೇಷನ್ ಇರ್ತಾರೆ, ಅವ್ರಿಗೆ ಕಾಂಪೀಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಂಗಾಗಿ ಅವ್ರ ಹುದ್ದೆನ ಅವರೇ ಕಳೆದುಕೊಳ್ತಾ ಇದ್ದಾರೆ, ಕಿಸಿಕೊಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವರು ಎಜುಕೇಷನ್ನು ಸರ್ಕಾರ, ಯಾವುದೇ ಸರ್ಕಾರ ಬಂದರೆ ನಾವು ನಿಮಗೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ಯಾವತ್ತೂ ಎಜುಕೇಷನ್ ಮಾಡಿ ಅಂತ ಹೇಳಿಲ್ಲ. ನೀವು ವಿದ್ಯಾವಂತರಾಗಿರಿ, ಮುಂದೆ ನಿಮ್ಮ ಬದಲಾವಣೆ ಇದೆ. ಯಾಕೆ ನಮ್ಮ ಸರ್ಕಾರದಲ್ಲಿ ಹಲವು ವಿವಿಧ ರೀತಿ ಲೋನ್ಗಳು ಕೊಡ್ತೀವಿ, ಬನ್ನಿ ನಾವು ಹೆಲ್ಪ್ ಮಾಡ್ತೀನಿ. ನೀವು ಹೇಳ್ತಾರ ಸ್ವಂತ ಉದ್ಯೋಗವನ್ನು ಮಾಡಿ, ಸರ್ಕಾರಿ ಉದ್ಯೋಗ ಅವ್ರು ಹೇಳ್ತಿರೋದು ಖಾಲಿ ಉದ್ಯೋಗ ಭರ್ತಿ ಮಾಡಿ ಅಂತ ಹೇಳ್ತಾ ಇರೋದು. 2,80,000 ಎಲ್ಲ ಹುದ್ದೆಗಳು ಭರ್ತಿ ಆಗಬೇಕು. ಈಗೇನಾಗಿದೆ, ಇಡೀ ದೇಶದಲ್ಲಿ ಬೆಂಗಳೂರು ಕರ್ನಾಟಕ ನಂಬರ್ 1 ಇದೆ. ಈಗ ಕಾಂಗ್ರೆಸ್ ಅವರು ತುಂಬಬೇಕು. ಕಾಂಗ್ರೆಸ್ನವರು ನಮ್ಮವರು ಒಂದು ಸ್ವಲ್ಪ ಸ್ತೋಲಿ ಆಗಿದ್ದಾರೆ. ನಾನೇ ಹೇಳ್ತೀನಿ, ಈ 2013ಕ್ಕಿಂತ ಈಗ 2024ರಲ್ಲಿ ಸ್ತೋಲಿ ಆಗಿದ್ದಾರೆ. ನಾನು KPCC ಉಪಾಧ್ಯಕ್ಷ ಇದ್ದೀನಿ. ಏನಪ್ಪಾ ಅಂತ ಅಂದ್ರೆ ಈಗ ಅರ್ನಿಂಗು, ಈಗ ಮೋದಿ ಅವರು ಅಲ್ಲಿಂದ ದುಡ್ಡು ಕೊಡ್ತಾ ಇಲ್ಲ, ಇಲ್ಲಿ ಬೆಳವಣಿಗೆ ಕಮ್ಮಿ ಆಯ್ತಾ ಇದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡ್ತಾರೆ. ಸರ್, ಮೋದಿ ಅವರು ಅರ್ನಿಂಗ್ ಕೊಡ್ತಾ ಇಲ್ಲ ಸರ್, ಇದಕ್ಕೆ ಎಲ್ಲಿಂದ ಸೃಷ್ಟಿ ಆಗುತ್ತೆ? ಇದು ಈಗ ಕೊಟ್ಟಿರಲ್ಲ, ಈಗ 5 ಪಂಚಾಯತ್ ಯೋಜನೆ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಇದು ಖಂಡಿತ ಆಗುತ್ತೆ ಸರ್. ಈಗ ನೋಡಿ ಸರ್, ಈಗ 50,000 50ರಿಂದ 60,000 SC STಗಳಿಗೆ ಇದು ಕೆಲಸ ಕೊಡಬೇಕು ಅಂತ ಅಂದ್ಬಿಟ್ಟು ರೂಲಿಂಗ್ ಮಾತುಕತೆ ನಡೀತಾ ಇದೆ ಸರ್. ಮಾಡಿ ಸರ್ ಈಗ SC STಗಳಿಗೆ ಸರ್ 50ರಿಂದ 60. ನೀವು ಹೇಳ್ತಿರೋದು ಕೇಂದ್ರದಿಂದ ತೆರಿಗೆ ಬರ್ತಾ ಇಲ್ಲ, ನಾವು ಉದ್ಯೋಗ ಕೊಡಕ್ ಆಗ್ತಿಲ್ಲ ಅಂತ ಹೇಳ್ತೀರಾ? ಹೌದು 100%. ಎಸ್ ಸರ್, ಅವ್ರು ಹೇಳಿದ್ರು ಕೇಂದ್ರದಿಂದ ನಮ್ಗೆ ಹಣ ಬರ್ತಾ ಇಲ್ಲ, ನಾವು ಉದ್ಯೋಗ ಹೇಳ್ಕೊಳ್ಳೋಣ ಅಂತ ಹೇಳ್ತಾರೆ ಅವರು. ಸರ್, ಈಗ ನೋಡಿ, ವಿದ್ಯಾರ್ಥಿಗಳ ಪರವಾಗಿ ನಾನು ಹೋರಾಟ ಮಾಡ್ತೀನಿ. ಯಾಕಂದ್ರೆ ನನ್ನ ಮನೇಲಿ ನನಗೆ 2 ಮಕ್ಕಳಿದ್ರೆ ನನಗೂ ಸರ್ಕಾರಿ ಉದ್ಯೋಗ ಬೇಕನ್ನೋ ನಂದು ಆಕಾಂಕ್ಷೆ. ಆದ್ರೆ ಸರ್, ಇವಾಗ ನೋಡಿ, ಇದು ನಮ್ಮ ರಾಜ್ಯದಲ್ಲಿ ಕಳೆದ ಬಾರಿ BJP ಸರ್ಕಾರ ಇದ್ದಾಗ 2,50,000 ಹುದ್ದೆಗಳು ಖಾಲಿ ಇತ್ತು, ಭರ್ತಿ ಮಾಡಲಿಲ್ಲ. ಅದನ್ನು ಪ್ರಶ್ನೆ ಮಾಡ್ಬೇಕು. ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ 7.5 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಾಯ್ತು, ಅದನ್ನು ಭರ್ತಿ ಮಾಡಲಿಲ್ಲ. ಬಟ್ ನಾನು ನೋಡಿ ಸರ್, ಹೋರಾಟಗಾರರಿಗೆ ಹೇಳ್ತಾ ಇದ್ದೀನಿ, ನೋಡಿ ಸರ್, ಇವತ್ತು ಸಿದ್ದರಾಮಯ್ಯ ಅವರು ಎಲ್ಲದಕ್ಕೂ ಹೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬರೀ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಮೋದಿ ಅವರು ಉದ್ಯೋಗ ಕೇಳಕ್ ಹೋದಾಗ ಪಕೋಡ ಮಾರಿ ಅಂತ ಕೇಳಿದಾಗ ಯಾಕೆ ಸರ್ ಇವರೆಲ್ಲ ಹೋರಾಟ ಮಾಡ್ಲಿಲ್ಲ? ಕಾಂತಕುಮಾರ್ ಅವರೇ, ಮೋದಿ ಅವರು ಉದ್ಯೋಗ ಕೇಳಿದಾಗ ಪಕೋಡ ಮಾರಿ ಅಂತ ಹೇಳಿದ್ರಲ್ಲ, ಅವಾಗ ಯಾಕೆ ನೀವು ಹೋರಾಟ ಮಾಡ್ಲಿಲ್ಲ? ಅವರು ಪ್ರಶ್ನೆ ಮಾಡ್ತಾರೆ.
ದೇಶದ ಒಬ್ಬ ಪ್ರಧಾನಮಂತ್ರಿ ಉದ್ಯೋಗ ಸಿಗ್ಲಿಲ್ಲ ಅಂದ್ರೆ ಪಕೋಡ ಮಾರಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಅಂತ ಕೇಳ್ತಾವ್ರೆ. ಇಲ್ಲಿ ರಾಜ್ಯ ಅಂತ ಬಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಸರ್, ಇಲ್ಲ ಅಂತಲ್ಲ. ಕೇಂದ್ರ ಅಂತ ಬಂದ್ರೆ ಅಲ್ಲಿ ಒಂದು ಆ ಹುದ್ದೆಗೆ ಪ್ರಧಾನಮಂತ್ರಿ ಅಂತ ಪೋಸ್ಟ್ ನರೇಂದ್ರ ಮೋದಿ ಸರ್ಗೆ ಅವ್ರಿಗೂ ಅಷ್ಟೇ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಸರ್. ಇಲ್ಲಿ ಪಕೋಡ ಮಾಡೋಂಥದ್ದು ಅದೇನು ದರೋಡೆ ಮಾಡೋಂಥ ಕೆಲಸನಾ? ದರೋಡೆ ಮಾಡೋಂಥ ಕೆಲಸ ಅಲ್ಲ. ಒಂದ್ ನಿಮಿಷ ಸರ್. ಸರ್ ಇಲ್ಲಿ ಒಂದ್ ನಿಮಿಷ ಅಲ್ಲ ಸರ್, ಒಂದ್ ನಿಮಿಷ ಹೇಳ ಸರ್. ಇಲ್ಲಿ ಪಕೋಡ ಸರ್ ನೋಡಿ, ಪಕೋಡ ಸರ್ ಇಲ್ಲಿ ಬೈಲೆ ಈಗ ಇವ್ರೇನೇನು ದರೋಡೆ ಕೆಲಸ ಅಲ್ಲ ಅಂದ್ರಲ್ಲ, ಪಕೋಡ ಬರದ. ನಾವು ಸ್ವಾವಲಂಬಿಯಾಗಿ ಎಜುಕೇಶನ್ ಮಾಡಿ ನಾವು ಲೋನ್ ಕೊಡ್ತೀವಿ, ನೀವು ಸ್ವ ಉದ್ಯೋಗ ಮಾಡ್ಕೊ. ನಾವು ಪಕೋಡ ಒಂದೇ ಅಂತ ಹೇಳ್ತಿಲ್ಲ, ನೀವು ಪಕೋಡ ಬರೋ ಅವರು ಅವಿದ್ಯಾವಂತ ಪ್ರಧಾನಮಂತ್ರಿ ಸರ್. ಅದಕ್ಕೆ ಆದಂತ ಈಗ ಒಂದ್ ನಿಮಿಷ ಸರ್, ಪ್ರತಿ ಒಂದು ಕೆಲ್ಸಕ್ಕೂ ಒಂದು ಸ್ವಾಭಿಮಾನ ಅನ್ನೋದಿರುತ್ತೆ. ಯಾವುದೇ ಒಂದು ಕೆಲ್ಸದ ಬಗ್ಗೆ ಅದಕ್ಕೆ ಆದ ಒಂದು ಡಿಗ್ನಿಟಿ ಇರುತ್ತೆ, ಅದಕ್ಕೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಓಕೆನಾ? ಆ ರೀತಿ ಮಾತಾಡೋಂಥದ್ದು ತಿರ್ಗಾ ಮತ್ತೆ ಅದನ್ನೆಲ್ಲ ಏನ್ ಮಾಡ್ಬೋದು, ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೋದು, ಯುವ ಜನಗಳನ್ನ ಇಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ 15ರಿಂದ 35 ಏಜ್ ಏನ್ ಗ್ಯಾಪ್ ಇದೆ, ಇನ್ ಬಿಟ್ವೀನ್ 15ರಿಂದ 35 ಏಜ್ ಲಿಮಿಟರು ಮೋರ್ ದೆನ್ 65% ಯೂತ್ಸ್ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ಅದಕ್ಕೆ ಯೂತ್ಸ್ಗೆ ಯಾವ ರೀತಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ IT-BT ಕಂಪ್ನಿ ತಗೊಂಬರ್ಬೇಕು, ಯಾವ ರೀತಿ ಇಂಡಸ್ಟ್ರಿ ತಗೊಂಬರ್ಬೇಕು ಹೇಳಿದ್ರು. ಸೊಲ್ಯೂಷನ್ಸ್ ಹೇಳಿ ಅಂದ್ರು. ಸೊಲ್ಯೂಷನ್ಸ್ಗಳಿಗಿಂತ ಮುಂಚೆ ನಾನು ಒಂದು ಯುವಕರಿಗೆ ಒಂದು ಶುಭಾಶಯ ತಿಳಿಸ್ತೀನಿ, ಜೊತೆಗೆ ಇರಪ್ಪ ಶುಭಾಶಯಗಳನ್ನ ತಿಳಿಸ್ತೀನಿ, ಜೊತೆಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಯುವಕರು ಎಲ್ರಿಗೂ. ನಿಮ್ಮೆಲ್ಲರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಯಾಕೆ ಅಂದ್ರೆ ಒಂದೇ ಕಾರಣಕ್ಕೆ ನಿಮ್ಮ ಇಡೀ ಹೋರಾಟವನ್ನ ರಾಜಕೀಯದಿಂದ ದೂರ ಇಟ್ಟಿದ್ದಕ್ಕಾಗಿ ನಿಮಗೆ ಜಯ ಸಿಕ್ಕಿದೆ. ಮತ್ತೆ ಎಚ್ಚರಿಕೆ ಏನಪ್ಪಾ ಅಂದ್ರೆ, ನೀವು ಮುನ್ನೆಲೆಯಲ್ಲಿ ನಿಂತಿರುವಂತ ಮೇಲ್ಪಂಥೀಯ ಯುವಕರುಗಳೇನಿದ್ದೀರಿ, ಕೇಸರಿ ಬಣ್ಣವನ್ನ ಮೈ ಮೇಲೆ ಬಳ್ಕೋತಾ ಇದ್ದೀರಾ. ಅದ್ರ ಜೊತೆಗೆ ಮತ್ತೆ ಹೇಳ್ತಾ ಇದ್ದೀನಿ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ, ದೇವೇಗೌಡರನ್ನ ಈ ಹೋರಾಟಕ್ಕೆ ಎಳೆದು ತರ್ತಾ ಇದ್ದೀರಾ, ರಾಜಕೀಯವನ್ನ ಎಳೆದು ತರ್ತಾ ಇದ್ದೀರಾ. ನಿಮ್ಮ ಹೋರಾಟ ದಾರಿ ತಪ್ಪುತ್ತೆ. ರಾಜಕೀಯವನ್ನ ಬೆರೆಸಬೇಡಿ. ರಾಜಕೀಯನ ಬೆರೆಸೋದ್ರಿಂದ ಮತ್ತೆ ಹೋರಾಟ ದಾರಿ ತಪ್ಪುತ್ತೆ. ಮತ್ತೊಂದು ಬಹಳ ಮುಖ್ಯವಾದಂತ ವಿಷಯ, ನಿಮ್ ಇಡೀ ಹೋರಾಟ ಇದೆಯಲ್ಲ, ಇದು ರಾಜ್ಯದ ಯುವಕರಿಗೊಂದು ಸ್ಫೂರ್ತಿ ಆಗತ್ತೆ. ಯಾಕೆ ಅಂದ್ರೆ ನೈಜ ಹೋರಾಟ ಯಾವುದೇ ಆಗಿರ್ಲಿ, ಅಂತ ನೈಜ ಹೋರಾಟಕ್ಕೆ ರಾಜ್ಯಗಳು ಎಂತ ಶಕ್ತಿಶಾಲಿ ರಾಜ್ಯಗಳಾಗಿದ್ರು, ಆಡಳಿತ ಇದ್ರು ಕೂಡ ಮಣಿಯುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಯುವ ಜನರು ಉದ್ಯೋಗಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಸಮಸ್ಯೆಗೆ ಈ ಎರಡೂ ಪಕ್ಷಗಳ ಕಾರಣ. ಈ ಎರಡೂ ಪಕ್ಷಗಳ ಆರೋಪ ಮತ್ತು ಪ್ರತ್ಯಾರೋಪದಲ್ಲಿ ಏನು ನಮ್ಮ ಯುವ ಶಕ್ತಿ ಇವತ್ತು ಉದ್ಯೋಗಕ್ಕೋಸ್ಕರ ಹಾತೊರಿತಾ ಇದೆಯೋ, ಇದಕ್ಕೆ ಇವೆರಡೂ ಪಕ್ಷ ಕಾರಣ. ಯುವ ಶಕ್ತಿ ಸಾಮಾಜಿಕ ನ್ಯಾಯ ಚೌಕಟ್ಟಿನಲ್ಲಿ ಮಾತಾಡಬೇಕೆ ಹೊರತು ಯಾವುದೇ ಪಕ್ಷವನ್ನು ಸಮರ್ಥಿಸ್ಕೋಬಾರ್ದು. ಇವತ್ತು ಎರಡೂ ಪಕ್ಷನು ಯುವ ಶಕ್ತಿಗೆ, ಕಾರ್ಮಿಕರಿಗೆ, ರೈತರಿಗೆ ಎಲ್ರಿಗೂ ಸಮಾನ ಮಾಡ್ತಾ ಬಂದಿದೆ, ಅನ್ಯಾಯವನ್ನು ಮಾಡ್ತಾ ಇದೆ. ವಿಧಾನಸಭೆಯಲ್ಲಿ ಕೂಡ ಇವರೆಲ್ಲರೂ ಕೂಡ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಕಾರ್ಯ ಕಲಿತಾ ಇದ್ದಾರೆ ಹೊರತು ಯಾರ ಪರವಾಗೂ ಕೂಡ ಕೆಲಸವನ್ನು ಮಾಡ್ತಾ ಇಲ್ಲ. ಜನಸಾಮಾನ್ಯರು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ. ಇವತ್ತು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳು. ಇಬ್ರು ಕೂಡ ಇವತ್ತು ಏನು ಯುವ ಶಕ್ತಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಉದ್ಯೋಗಕ್ಕೋಸ್ಕರ, ಇಬ್ರು ಸಮಭಾಗಸ್ತ್ರಯ. ಇವರಿಬ್ಬರಿಗೂ ಕೂಡ ನಾವು ಧಿಕ್ಕಾರವನ್ನು ಹೇಳ್ತೀವಿ. ಇವರಿಬ್ಬರು ಕೂಡ ಆರೋಪ ನಾನು ಒಂದ್ ನಿಮಿಷ ನಾನು ಅವರ ಅಧ್ಯಕ್ಷತೆ ಕ್ಲಾರಿಫೈ ಮಾಡಿಸ್ತೀನಿ ಸರ್. ಅವರು ಒಂದು ಪ್ರಶ್ನೆ, ನೀವು ವಿದ್ಯಾರ್ಥಿ ಸಂಘಟನೆ ಆಗಿರಬೇಕು, ಯಾವುದೇ ರಾಜಕೀಯ ಪಕ್ಷದ ನೆರಳಿನಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಜಗಳ ಮಾಡ್ಕೊಂಡಿರಬೇಕಷ್ಟೇ ಸರ್. ಇಲ್ಲಿ ರಾಜಕೀಯದಲ್ಲಿ ಇರೋ ಸಮಸ್ಯೆಗಳನ್ನ ಬಗೆಹರಿಸಬೇಕೆ ಹೊರತು ಇಲ್ಲಿ ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲೀಸು ಅವರು ಎಕ್ಸಾಮ್ ಬರೀತಿದ್ದಾರೆ, ಅವರು ಕಾಯ್ತಾ ಇದ್ದಾರೆ ನೋಟಿಫಿಕೇಶನ್ ಆಗಬೇಕು ಅಂತ ಹೇಳಿ. ನಾನು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್, ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಮಸ್ಯೆ ಬಗೆಹರಿಸಿ ಅಂತ ಕೇಳ್ಕೊತಾ ಇರೋದು ಒಂದು ವಿಚಾರ ಸರ್. ಇನ್ನೊಂದು, ಅವ್ರು ಕೇಳಿದ್ರು, ಅವರು ಯಾಕೆ ನೀವು ರಾಜಕೀಯವಾಗಿ ಕರ್ಕೊಂಬಂದಿರ ಅಂತ. ಧಾರವಾಡದಲ್ಲಿ ಇದು 4ನೇ ಹೋರಾಟ ಮಾಡ್ತಾ ಇರೋದು. 3 ಹೋರಾಟಕ್ಕೆ ಪರ್ಮಿಷನ್ಸ್ ಕೊಟ್ಟಿದ್ದಾರ. ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತೀನಿ ನೋಡಿ ಸರ್, 4ನೇ ಹೋರಾಟ ಪೊಲೀಸ್ ಬಿಟ್ಟು ಯಾಕೆ ಹತ್ತಿಟ್ರಿ ಅಷ್ಟೇ. 4ನೇ ಹೋರಾಟಕ್ಕೆ 15 ದಿನ ಮುಂಚೆ ಪೊಲೀಸ್ ಸರ್ ಮಾತಾಡ್ಬಿಟ್ಟು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಹತ್ರ ಉತ್ತರ ಏನಿದೆ ಅಂದ್ರೆ ಪೊಲೀಸ್ ಪರ್ಮಿಷನ್ ಕೊಡ್ತೀರಾ, ಹೋರಾಟ ಹೆಂಗ್ ಮಾಡಿದ್ರಿ ಅಂತ ಹೇಳಿ. ಅದೇ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಗೆ ನೀವೇನಾದ್ರೂ ಪರ್ಮಿಷನ್ಸ್ ಕೊಟ್ಟಿದ್ರೆ ಇವತ್ತು ನಾವು ಅವ್ರನ್ನ ರಾಜಕೀಯವಿದ್ದರು ಯಾರನ್ನೂ ಕರಿತಿರ್ಲಿಲ್ಲ. 15 ದಿನ ಮುಂಚೆ ನಾವು ಪೊಲೀಸ್ ಪರ್ಮಿಷನ್ಸ್ ಕೊಟ್ವಿ, ನಮಗೆ ನೀವು ಪರ್ಮಿಷನ್ಸ್ ಕೊಟ್ಟಿಲ್ಲ. 2 ದಿನ ನೀವು ನಾಳೆ ಪ್ರೊಟೆಸ್ಟ್ ಇದೆ. ಇವತ್ತು BJP ಅವ್ರು ನಾವೇ ಅಪ್ರೋಚ್ ಮಾಡಿದ್ವಿ ಸರ್, ವಿಧಿ ಇಲ್ಲ ಸರ್. ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಮಕ್ಕಳು, ಎಲ್ಲರ ಮಕ್ಕಳು ಓದ್ತಾ ಇದ್ದಾರೆ. ನಮಗೆ ಹೋರಾಟ ಮುಖ್ಯ ಇದೆ.
ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸ್ಬೇಕು, ಇವತ್ತು ಆ ಸಮಸ್ಯೆ ಬಗೆಹರಿಬೇಕು. ಅದಕ್ಕೋಸ್ಕರ ಮಾನ್ಯ ಅರವಿಂದ್ ಬೆಲ್ಲದ್ ಸರ್ ಡೆಪ್ಯೂಟಿ ಅಪೋಸಿಷನ್ ಲೀಡ್ರು, ಅವ್ರನ್ನ ಅರವಿಂದ್ ಬೆಲ್ಲದ್ ಸರ್ ಒಂದ್ ನಿಮಿಷ ಸರ್, ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದ್ವಿ, ಅವ್ರು ನಮ್ಮ ಪರವಾಗಿ ನಿಂತ್ಕೊಂಡ್ರು. ಹಂಗೆ ಎಲ್ಲರೂ ಅಪೋಸಿಷನ್ ಲೀಡರ್ ಬಂದ್ರು. ಈ ಒಂದು ಸಮಸ್ಯೆಯಾಗಿ ಉಳಿಬಾರ್ದು. ಇವತ್ತು ರಾಜ್ಯದಲ್ಲಿ ಏನ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಡಿಸಿಷನ್ ತಗೊಂಡಿದ್ದಾರೆ, ಇವತ್ತು 50% ರಿಸರ್ವೇಷನ್ ಇರ್ಬೋದು, ಮತ್ತೆ ಒಳ ಮೀಸಲಾತಿ ಇರ್ಬೋದು, ಎಲ್ಲ ಸಮಸ್ಯೆನೇ ಬಗೆಹರಿಸಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಡಿಸಿಷನ್ ಮಾಡಿದ್ದಾರೆ. ಈ ಒಂದು 56 ಪೋಸ್ಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್, ಇಲ್ಲಿರೋರೆಲ್ಲರೂ ಇಲ್ಲಿ ನಿಂತ್ಕೊಂಡಿದ್ರಿಂದ ಪ್ರಯೋಜನ ಇಲ್ಲ ಸರ್. ಇಷ್ಟು ಜನ ಹೋಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಪ್ಲೀಸ್ ಸರ್ ನೀವು ಮಾತಾಡಿ ಪ್ಲೀಸ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಹೋಗಿ ಮನವಿ ಮಾಡ್ಕೊಳ್ಳಿ. 11ನೇ ತಾರೀಕು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಏನು ಅಂದರೆ, ಇವಾಗೂ ಅಷ್ಟೇ ಹೇಳ್ತಾ ಇರೋದು, 56 ಪೋಸ್ಟ್ಗೆ ಈವೆಂಟ್ ಆಫ್ ಕ್ಯಾಲೆಂಡರ್ ಬರಲಿ. 56 ಪೋಸ್ಟ್ ಯಾವಾಗ ನೋಟಿಫಿಕೇಶನ್ ಮಾಡ್ತೀರಾ, ಯಾವಾಗ ಎಕ್ಸಾಮ್ ಮಾಡ್ತೀರಾ, ಯಾವಾಗ ರಿಸಲ್ಟ್ ಬಿಡ್ತೀರಾ, ಯಾವಾಗ ಆರ್ಡರ್ ಕಾಪಿ ಕೊಡ್ತೀರಾ, ಸರ್ಕಾರ ಬದ್ಧ ಇದೆಯಾ ಅಂತ. ವೆರಿ ಸಿಂಪಲ್ ಸರ್. ಈಗ ವೆರಿ ಸಿಂಪಲ್ ಈವೆಂಟ್ಸ್ ಬಂದು ಇನ್ನೂ 7,84,000 ಖಾಲಿ ಹುದ್ದೆ ಇದೆ. 1 ಲಕ್ಷ ಅಂತ ಹೇಳಿದ್ರು 3 ವರ್ಷದಲ್ಲಿ. ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ, ಪ್ಲೀಸ್ ಸರ್, 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೆಡ್ ಇದ್ದಾರೆ, ಅವರೇ ಇದ್ದಾರೆ. ಈಗ ಇನ್ನೂ 50,000 ಈಗ ಬಜೆಟ್ ಅಲ್ಲಿ ಇನ್ನೂ 50,000 ಪೋಸ್ಟ್ ಅಪ್ರೂವಲ್ ಕೊಟ್ಟು 1,06,000 ಹುದ್ದೆ ಭರ್ತಿ ಮಾಡಲಿ ಇದೇ ವರ್ಷದಲ್ಲಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೇನೆ ಸರ್. ಈಗ ಅವರು ನಿಮ್ಮ ಸರ್ಕಾರದ ಕಮಿಟ್ಮೆಂಟ್ ಏನಂತ ಹೇಳ್ತಾರೆ, ಜಗಳ ಆಡೋದು ಬೇಡ ಇಲ್ಲಿ. ಯಾಕಂದ್ರೆ ಅವ್ರು ಸ್ಟೂಡೆಂಟ್ಸು, ಆಯ್ತಾ? ನೋಡಿ, ಸಾಮಾನ್ಯವಾಗಿ ನಿಮ್ಮ ಪೊಲೀಸ್ ಪರ್ಮಿಷನ್ ಕೊಟ್ಟಿಲ್ಲ ಅವರು, ಆಯ್ತಾ? ದಯವಿಟ್ಟು ಉತ್ತರ ಕೊಡ್ತೀನಿ ನೋಡಿ. ಕೂಲಾಗಿ ಮಾತಾಡಿ. ನೀವು ಅದು ಬಿಟ್ಟು ರೈಸ್ ಆಗಿ ಏನೋ ನಿಮ್ಮ ತಪ್ಪಿಡ್ಕೊಂಡು ನೀವು ಹಾರಾಡಿದ್ರೆ ನಮ್ಮ ಪ್ರೋಗ್ರಾಮ್ ರೀ ಇದು. ಏಕಪಕ್ಷವಾಗಿ ಯಾರು ಮಾತಾಡಬಾರ್ದು. ಪಕ್ಷ ಭೇದ ಮರೆತು ಯುವಕರು ಇಲ್ಲಿ ಹೋರಾಟಕ್ಕೆ ಅವ್ರಿಗೆ ನಾನು ಸ್ವಾಗತ ಬಯಸ್ತೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇರುವಂತ ಸರ್ಕಾರ. ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೀವಿ, ಇಷ್ಟು ಲಕ್ಷ ಹುದ್ದೆ ಏನು ಖಾಲಿದೆ ಅದನ್ನು ಭರ್ತಿ ಮಾಡ್ತೀವಿ ಅಂತ. ಆಮೇಲೆ ಇದೆ ಕಾಂತಕುಮಾರ್ ಅವ್ರಿಗೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ PSI ಹಗರಣದಲ್ಲಿ ಮುಕ್ತವಾಗಿ ಬೆಂಬಲ ಕೊಟ್ಟು ಅವ್ರು ಬೆನ್ನೆಲುಬಾಗಿ ನಿಂತಿದೀವೋ ಅದನ್ನ ಅವ್ರು ಮರ್ತಿದ್ದಾರೆ. ಆದರೆ ನೆನಪಿಸ್ತಾ ಇದ್ದೀನಿ, ಅಲ್ಲಲ್ಲ ಈ ಕಾರ್ಯಕ್ರಮದಲ್ಲಿ ನೆನಪಿಸ್ತಾ ಇದ್ದೀನಿ. ಇನ್ನೊಂದು ಮಾತು ಸರ್, ನಮಗೆ ಬದ್ಧತೆ ಇರೋ ಸಿದ್ದರಾಮಯ್ಯನವರು ಆಗಲಿ, DK ಶಿವಕುಮಾರ್ ಅವರಾಗಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ. ಕೋವಿಡ್ ಕಾರಣದಿಂದ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ, ಅದನ್ನು ಮರ್ತಿದ್ದಾರೆ. ಗೂಬೆ ಕೂರಿಸ್ಬಾರ್ದು, ಒಂದೇ ಪಕ್ಷಕ್ಕೆ ಗೂಬೆ ಕೂರಿಸ್ಬಾರ್ದು. ಈ ಸಮಸ್ಯೆ ಆಗಿರೋದೆ BJP ಕಾಲದಲ್ಲಿ ಕೋವಿಡ್ ಒಂದು ಸಮಸ್ಯೆಯಿಂದ. ನಾವು ಇದನ್ನ ಪರಿಹರಿಸ್ತೀವಿ. ನಿನ್ನೆ ಇದಕ್ಕೊಂದು ದೊಡ್ಡ ಉದಾಹರಣೆ, ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೀವಿ ಸರ್. ಸಮಸ್ಯೆ ಪರಿಹಾರ ಆಗ್ಬೇಕಾಗಿರೋದಿಲ್ಲಿ, ಹೌದಲ್ವಾ? ಈಗ ಅವ್ರು ಹೇಳ್ತಾರೆ ನೋಟಿಫಿಕೇಶನ್ ಮಾಡಿ ಅಂತೇಳಿ, ನೀವೆಲ್ಲ ಮಾಡಿಸ್ಬೇಕಲ್ವ ಸರ್? ಮಾಡಿಸ್ತೀರಾ ಸರ್? ವಿದ್ಯಾರ್ಥಿ ನಾಯಕರಿಗೆ 2 ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ, ಅವಲ್ಲಿಂದ ಕೇಳ್ತಾ ಇದ್ದೆ. 2 ಪ್ರಶ್ನೆ ಏನು ಗೊತ್ತಾ? ಬರೀ ಒಂದೇ ಸರ್ಕಾರನ ನೀವು ದೂಷಣೆ ಮಾಡೋದಲ್ಲ, ಇಲ್ಲಿ ದೂಷಣೆ ಮಾಡೋದಲ್ಲ, ಪ್ರಶ್ನೆಗಳು ಕೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಖಾಸಗಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನ ಇದ್ರ ಬಗ್ಗೆ ನೀವು ಪರಿಹಾರ ಕೇಳ್ತಾ ಇಲ್ಲ. ಮೋದಿ ಬಗ್ಗೆ ಮಾತಾಡ್ತಿಲ್ಲ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ನೀವು ಉತ್ತರನೇ ಕೊಡ್ತಿಲ್ವಲ್ಲ. ಉತ್ತರ ನೀವು ಪ್ರಶ್ನೆ ಮಾಡ್ತಿದ್ದೀರಾ? ಎಸ್ ಸರ್. ಜೆನ್ಜಿ ಪೀಪಲ್ಸ್ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ನೋಡಿ, ಡೆಪ್ಟಿ CM ಹೇಳ್ತಾ ಇದ್ರು 3 ಸತಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. 1 ಸತಿ ಕೊಡದೇ ಇರೋದಕ್ಕೆ ಇಷ್ಟೊಂದು ಅವತಾರ ಮಾಡ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಸರ್, ನಾನು ಸುಮಾರು ವಿಷಯಗಳನ್ನ ಕಾಂತರಾಜು ಅವರೇ ಇಲ್ಲಿ ಕೇಳಿ, ನೀವೇ ಉತ್ತರ ಕೊಡ್ಬೇಕು ಇದಕ್ಕೆ. ಕಾಂತಕುಮಾರ್ ಅವರೇ, ನೀವು ಉತ್ತರ ಕೊಡಿ. ಇಲ್ಲಿ ಕೇಂದ್ರ ಪರ್ಮಿಷನ್ ಕೊಟ್ಟಿಲ್ಲ 3 ಸರಿ ಅಂತ ಹೇಳ್ತಿರೋದು ನೀವು ತಪ್ಪು ಸರ್. ಈಗ ಕಾಂತಕುಮಾರ್ ಅವರಿಗೆ ನಾನು ಡೈರೆಕ್ಟ್ ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ, ನೀವು ಕೇಳ್ಬಿಟ್ಟು ಆನ್ಸರ್ ಮಾಡಬೇಕು. ನಿಮಗೆ ಯಾವ ನೈತಿಕತೆ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಫೋಟೋ ಹಿಡ್ಕೊಂಡು ನೀವು ಪ್ರೊಟೆಸ್ಟ್ ಮಾಡಕ್ಕೆ? ನೀವೇ ಹೇಳಿದ್ರಿ ಸರ್, ಕೇಂದ್ರದಲ್ಲಿ ಮೋದಿ ಸರ್ಕಾರ ಹೇಳ್ತಿದೆ ಪಕೋಡ ಮಾರಿ ಅಂತ. ನಿಮಗೆ ಒಬ್ಬ ಪಕೋಡ ಮಾರಿಯನ್ನ ಪ್ರಧಾನಿಗೆ ನಿಮ್ಗೆ ಉತ್ತಮ ಆದ್ರೆ, ನಮ್ಮ ರಾಜ್ಯದಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಇದೇ BJP ಸರ್ಕಾರ ಇದ್ದಾಗ 22ರಲ್ಲೇ ಒಳ ಮೀಸಲಾತಿ ಬಗ್ಗೆ ಒಂದು ರಿಸರ್ವೇಶನ್ ಬಿಲ್ ನ ತಂತು. ಏನಂತ ತಂತು? SC ಇರನ್ನ 17% ಮಾಡಿ, ST ನ 7% ಮಾಡಿ ಅಂತ ಬಂತು. ಅವತ್ತು ಕಾನೂನು ತೊಡಕು BJP ಅವ್ರಿಗೆ ಗೊತ್ತಿರ್ಲಿಲ್ವಾ? ನಿಮ್ಗೆ ಗೊತ್ತಿರ್ಲಿಲ್ವಾ? ಆಯ್ತು, ಇಷ್ಟೆಲ್ಲ ಒಂದು ನಿಮಿಷ, ನನ್ನ ಕ್ವಶನ್ ಮುಗ್ದಿಲ್ಲ. ನಾನು ಹೇಳ್ತೀನಿ ಕೇಳಿ, ಇದನ್ ಬಿಡಿ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಆಗಿತ್ತು, 50% ಗೊತ್ತಾಯ್ತು ಸರ್, ಆರ್ಡರ್ ಆಯ್ತು, 50% ಕ್ಯಾಪ್ ಮೀರಬಾರ್ದು ಅಂತ. ಅವತ್ತು ಏನಂತಾರೆ, ಬಾಯಿಗೆ ಬೆಣ್ಣೆ ಸೌರು ಅಂತ ಕೆಲಸ ಮಾಡಿದ್ದು BJP. ಆ BJPಯನ್ನ ಲೀಡರ್ಗಳನ್ನ ಕರ್ಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡ್ಬೇಕಾರೆ ಅವ್ರಿಗೆ ಯಾವುದೇ ರೀತಿ ನ್ಯಾಯ ಸಿಗಲ್ಲ. ಅವರು ವಿದ್ಯಾರ್ಥಿಗಳಿಗೋಸ್ಕರ ಮಾಡಬೇಕು ಹೊತ್ತು ಪ್ರತಿಭಟನೆನ ಅವರ ಸ್ವಾರ್ಥಕ್ಕಾಗಿ ಕಾರಣಗಳನ್ನ ಹೇಳಿದ್ರೆ. ಎಸ್ ಸರ್, ಈಗ ಅವರು ನೋಡಿ, ಈಗ ಯಾವುದೇ ರಾಜಕೀಯ ಶಕ್ತಿಯ ಒಂದು ಬೆಂಬಲ ತೆಗೆದುಕೊಂಡು ನೀವು ಮಾಡಿದ್ರೆ ಆ ಆಂದೋಲನ ಸಕ್ಸಸ್ ಆಗಲ್ಲ. ಅರ್ಥ ಆಯ್ತಲ್ಲ? ನಾನು ಹೇಳ್ತಾ ಇರೋದು, ಅವರು ವಿದ್ಯಾರ್ಥಿಗೋಸ್ಕರ ಇವತ್ತು ಅವರು ದಾರಿಗೆ ಬಂದಿದ್ದಾರೆ.
ನಿಮ್ಮ ಸರ್ಕಾರದ ಜವಾಬ್ದಾರಿ ಇದೆ ಅಲ್ವಾ? ಆ ಜವಾಬ್ದಾರಿ ಇದ್ರೆ ಅವ್ರು ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ? ಇರೋದಕ್ಕೆ ನಮ್ಮ 8-10 ಜನ ಸಚಿವರು ರಾಜ್ಯಪಾಲರನ್ನ ಖುದ್ದಾಗಿ ಭೇಟಿ ಮಾಡಿ ಸಮಸ್ಯೆ ಇದ್ದಿದ್ದೆ ಒಳ ಮೀಸಲಾತಿ 56% ಹೋಗ್ಬಿಡ್ತು ಅಂತ, ಕೋರ್ಟ್ನ ಆದೇಶ ದಾಟಬಾರ್ದು ಅಂತ ರಾಜ್ಯಪಾಲರನ್ನ ಸಚಿವರುಗಳು ಖುದ್ದಾಗಿ ಭೇಟಿ ಮಾಡಿ ಈ ಸಮಸ್ಯೆ ಅವ್ರಿಗೆ ವಿವರಿಸಿ, ಸಚಿವರುಗಳು ಹೋಗಿ ಖುದ್ದಾಗಿ ಭೇಟಿ ಮಾಡಿದಾರೆ ನಿಮ್ ಬಗ್ಗೆ ಕಾಳಜಿ ಇರೋದಕ್ಕೆ. ನಾನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ನೀವು ಎಲ್ಲರೂ ಯುವಕರಿಗೆ ಹೇಳ್ತಾ ಇರೋದು, ನಮ್ಮಲ್ಲೂ ಆಸ್ಪಿರೆಂಟ್ ಗಳಿದ್ದಾರೆ, KPSC ಆಸ್ಪಿರೆಂಟ್, ಅದಕ್ಕೆ ನಿಮ್ ಬಗ್ಗೆ ಕಾಳಜಿ ಇದೆ. ನಮ್ಗೆ ಕಾಳಜಿ ಇರೋದಕ್ಕೆ ನಿಮ್ಮ ಹೋರಾಟಕ್ಕೆ ಮನ್ನಣೆ ಕೊಟ್ಬಿಟ್ಟು ಇವತ್ತು ನಿಮ್ಗೆ 56,000 ಹುದ್ದೆಗಳನ್ನು ಕೊಟ್ಟಿರೋದು. ಆ ಕೃತಜ್ಞತೆ ನೀವು ಇಟ್ಕೊಳ್ಳಿ. ಮೇಡಮ್, ನೀವು ಉದ್ಯೋಗ ಭರ್ತಿ ಮಾಡಿದ್ರೆ ಅವ್ರು ಯಾಕೆ ಹೋರಾಟವನ್ನ ಮಾಡ್ತಿದ್ರು? ಸರ್, ನಾವು ಉದ್ಯೋಗ ಬರ್ತೀವಿ ನೋಡಿ. ಕಾಂತರಾಜ್ ಆಯೋಗದಿಂದ ಹಿಡಿದು ನಾಗಮೋಹನ್ ದಾಸ್ ಆಯೋಗ ಏನು ವರದಿಯನ್ನ ಕೊಡುತ್ತೆ, ಅದು ಒಳ ಮೀಸಲಾತಿ ಇದು ಸಮಸ್ಯೆ ಇತ್ತು, ಕೋರ್ಟ್ ಅಲ್ಲಿ ಇತ್ತು ಸರ್, ಅದರಿಂದಾನೇ ಅದು ಆಗಿರ್ಲಿಲ್ಲ. ಇವತ್ತಿನ ದಿವಸ ನೋಡಿ 54,432 ಉದ್ಯೋಗಗಳನ್ನ ನಮ್ಮ ರಾಜ್ಯ ಸರ್ಕಾರ ತತ್ಕ್ಷಣಕ್ಕೆ ಕೊಟ್ಟಿದೆ. ಆದ್ರೆ ಇವರ ಹೋರಾಟ ರಾಜಕೀಯ ತಿರುವು ಪಡ್ಕೊಂಡು ರಾಜಕೀಯ ಲಾಭ ಮಾಡ್ಕೊಳ್ಳಕ್ಕೆ ಬಿಜೆಪಿ ಅಥವಾ ಬೇರೆ ಪಕ್ಷಗಳು ಬಿಜೆಪಿ ಪ್ರೇರಿತ ಹೋರಾಟ ಅಂತ ಆರೋಪ ಮಾಡ್ತಾರೆ. ಸರ್, ಅವ್ರಿಗೆ ಬುದ್ಧಿ ಇಲ್ಲ, ಬರೀ ಮಾತಾಡ್ಕೊಂಡಿರ್ತಾರೆ ಅಷ್ಟೇನೆ. ಇವತ್ತಿನ ದಿನ ಅವರು ಯಾವುದೇ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಕಡಿಮೆ ಏನಿಲ್ಲ, ವಿದ್ಯಾರ್ಥಿಗಳ ಹೋರಾಟ ಯಾವುದೇ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಕಡಿಮೆ ಇಲ್ಲ. ಏನಂತ ಇದಾರೆ ಇವರು, ಯಾವ ನೈತಿಕತೆ ಇದೆ ಅಂತ ಕೇಳ್ತಾ ಇದಾರೆ. ಇವತ್ತು ಅವ್ರು ತಿಳ್ಕೊಬೇಕಾಗಿರೋದು ಅಂತೇಳಿ ಅವ್ರ ಮನೆಗಳಲ್ಲೂ ಉದ್ಯೋಗ ಬೇಕು ಅಂತ ಇರೋರು ಇದಾರೆ, ಅಪೇಕ್ಷಿತರು, ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಆದ್ರೆ ಇವತ್ತು ಅವರು ಅಧಿಕಾರದ ಅಮಲಿನಲ್ಲಿ ಕುಣಿತಾ ಇದಾರೆ, ಕಣ್ಣು ಮುಚ್ಚೋಗಿದೆ, ಜನರುಗಳ ಕಷ್ಟಗಳು ಇವ್ರಿಗೆ ಕಣ್ಣು ಕಾಣ್ತಾ ಇಲ್ಲ. ಆ ತರ ಯಾವತ್ತಿನ ದಿನ ಇವ್ರಿಗೆ ಆ ಜಾಗದಲ್ಲಿ ಇವ್ರು ಬರ್ತಾರೆ ಗೊತ್ತಾ, ಹೊಟ್ಟೆ ಉರಿತಾ ಇದೆಯಲ್ಲ ವಿದ್ಯಾರ್ಥಿಗಳಿಗೆ, ಆ ಜಾಗಕ್ಕೆ ಇವ್ರು ಬಂದಾಗ ಇವ್ರಿಗೆ ಅರ್ಥ ಆಗುತ್ತೆ ಏನು ಅಂತ ಅನ್ಬಿಟ್ಟು. ಸರ್, ಬಿಜೆಪಿ ಪ್ರೇರಿತ ಹೋರಾಟ ಅಂತ ಗಂಭೀರ ಆರೋಪವನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ ನಮಗೆ 3 ಸರಿ ಪರ್ಮಿಷನ್ ಕೊಟ್ಟಿಲ್ಲ, 4 ಸರಿ ಪರ್ಮಿಷನ್ ಕೊಡಕ್ಕೆ ಮಾಡಿದ್ರು, ನಾವು ಅನಿವಾರ್ಯವಾಗಿ ವಿಪಕ್ಷದ ಬಾಗಲು ತಟ್ಟಿದ್ವಿ, ಒಂದು ಆಡಳಿತ ಸರ್ಕಾರವಾಗಿ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ, ನಮ್ಮ ಹೋರಾಟವನ್ನು ಹತ್ತಿಕ್ಕೋ ಕೆಲಸವನ್ನು ಮಾಡಿದ್ರೆ ನಾವು ಯಾರನ್ನ ಸಹಾಯ ಕೇಳಬೇಕನ್ನೋದು ಅವರು ಅಸಹಾಯಕ ಪ್ರಶ್ನೆಯನ್ನು ಮುಂದಿಟ್ಟರು. ಸರ್, ಇದು ಡೆಫಿನೆಟ್ ಆಗಿ ಇದು ವಿದ್ಯಾರ್ಥಿಗಳ ಹೋರಾಟ, ಯಾವುದೇ ಪಕ್ಷದ ಹೋರಾಟ ಅಲ್ಲ. ಇದೇ ಆಳುವ ಸರ್ಕಾರ ಧಾರವಾಡದಲ್ಲಿ 3 ಬಾರಿ ಪರ್ಮಿಷನ್ ಅನ್ನ ನಿರಾಕರಿಸಿತ್ತು. ಯಾವಾಗ ಪ್ರತಿಭಟನೆ ಅನ್ನೋದು ವಿದ್ಯಾರ್ಥಿಗಳ ಹಕ್ಕು, ಆ ಪ್ರತಿಭಟನೆ ವಿದ್ಯಾರ್ಥಿಗಳ ಹಕ್ಕು ಅಂತ ಕೊಟ್ಟಬೇಕಾದಾಗ ಸರ್ಕಾರ ಯಾಕೆ ನಿರ್ವಹಿಸ್ತು? ಯಾಕಂದ್ರೆ ಇವರಿಗೆ 108 ಸರ್ 3 ವರ್ಷದಿಂದ ಕುರ್ಚಿ ಕಿತ್ತಾಟದಲ್ಲಿ ಅವ್ರು ಕುರ್ಚಿನೇ ಕೊಟ್ಟಿಲ್ಲ ಅಂದ್ರೆ ಇನ್ನು ವಿದ್ಯಾರ್ಥಿಗಳಿಗೆ ಕೆಲಸ ಕೊಡ್ತಾರೆ ಸರ್? ಇವರು ಕೆಲಸ ಕೊಡ್ತಾರೆ. ಅವರು ಮೊನ್ನೆ ಕೋಲಾರದಲ್ಲಿ ಕುರ್ಚಿ ಕಿತ್ತಾಟ ನಿಮ್ಗೆ ಯಾಕ್ರಿ ಟೆನ್ಷನ್? ಅವ್ರು ಯಾರು CM ಆಗ್ತಾರೆ? ನಿಮ್ಗೆ ಯಾರನ್ನಾರು ಅಲ್ಲಿ ಇದ್ದಾರ CM ಮಾಡ್ಬೇಕಂತಿದ್ಯಾ? ನಿಮ್ಮವ್ರು ಯಾರು ಇದಾರ ಅಲ್ಲಿ? ಅವ್ರು ಯಾರನ್ನಾದ್ರೂ CM ಮಾಡ್ಕೊಳ್ಳಿ ಸರ್, ಮತ್ತೆ ನೀವ್ ಯಾಕೆ ಇಂಥವ್ರಿಗೆ ಕೊಡಿ ಅಂತೀರಾ? ಆದ್ರೆ ನಮ್ಮ ಯುವ ಶಕ್ತಿಗೆ ಕೆಲಸ ಕೊಟ್ಟು ಅವ್ರನ್ನ CM ಮಾಡು ಅಂತ ಹೇಳ್ತಾ ಇರೋಂಥದ್ದು ಅವರು ನಿಜವಾದ ರಾಜ್ಯದ CMಗಳು. ನೀವು ಕೆಲಸ ಕೊಡಬೇಕು, ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದಿರಾ ಸರ್? ಇದೇ UPA ಮತ್ತೆ NDA ಇದ್ರಲ್ಲಿ ತಗೊಂಡಾಗ ನಾವು 10 ವರ್ಷದ ಅವಧಿಯಲ್ಲಿ 2010 ವರ್ಷದ ನಂತರ ಈ ದೇಶದ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಈ ದೇಶ ಅನೇಕ ಬದಲಾವಣೆಗಳನ್ನು ಕಂಡಿದೆ. RBI ಪ್ರಕಾರ 17 ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸಾಗಿದೆ. ಮುದ್ರಾ ಲೋನ್ ಪ್ರಕಾರ 15 ಲಕ್ಷ ಕೋಟಿ ಇದು ಮಾಡಿರುವಂತದ್ದು. ಸ್ವಯಂ ಉದ್ಯೋಗಕ್ಕೆ 5.5 ಕೋಟಿ ಜನದ್ದು ಮುದ್ರಾ ಲೋನ್ ಅಲ್ಲಿ ಕೊಟ್ಟಿರುವಂತದ್ದು. ಆದ್ರೆ ಇವ್ರೇನ್ ಮಾಡಿದ್ರು ಸರ್? ಅಲ್ಲಿ ವಿದ್ಯಾರ್ಥಿಗಳ ಹೋರಾಟನ ಅವತಾರ ಅಂತ ಹೇಳಿದ್ರು. ವಿದ್ಯಾರ್ಥಿಗಳನ್ನ ಅವತಾರ ಎತ್ತಕ್ಕೆ ಬಂದಿದ್ದಾರೆ ಸರ್. ಅಲ್ಲಿ ಅವರ ನ್ಯಾಯಸಮ್ಮತವಾದ ಇದಕ್ಕೆ ಹಕ್ಕು ಕೇಳಕ್ ಬಂದಿದ್ದಾರೆ. ಆ ಹಕ್ಕುಗಳನ್ನ ನಿರಾಕರಿಸ್ತಾ ಇರೋಂತ, ಪಾಳೆಗಾರಿಕೆ ಮಾಡ್ತಾ ಇರೋಂತ, ಗೂಂಡಾಗಾರಿಕೆ ಮಾಡ್ತಾ ಇರೋಂತ ಕಾಂಗ್ರೆಸ್ಗೆ ಧಿಕ್ಕಾರವಾಗುತ್ತೆ. ವಿದ್ಯಾರ್ಥಿಗಳ ಹೋರಾಟ ಇಡೀ ರಾಜ್ಯದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು ನಿಜ. ಗಂಭೀರ ಆರೋಪಗಳು ಕೂಡ ಅವ್ರ ಮೇಲೆ ಬಂದೆ. ಯಾವುದೇ ಹೋರಾಟ ಸಕ್ಸಸ್ ಆದ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳು ಇರ್ತವೆ. ಅವ್ರನ್ನ ಪ್ರಶ್ನೆಯನ್ನು ಮಾಡಿದ್ರು, ನೀವು ಯಾಕೆ ಭಾರತೀಯ ಜನತಾ ಪಕ್ಷದ ನೆರಳಿನಲ್ಲಿ ನೀವು ಪ್ರೊಟೆಸ್ಟನ್ನು ಮಾಡಿದ್ರಿ? ವಿಪಕ್ಷ ನಾಯಕ ಬಂದು ನಿಮ್ಮ ಅತಿ ದೊಡ್ಡ ಹೋರಾಟದಲ್ಲಿ ಬಂದು ಭಾಷಣವನ್ನು ಮಾಡ್ತಾರೆ, ಒಂದಷ್ಟು ಜನ ಗೋ ಬ್ಯಾಕ್ ಅಂತಾರೆ ಅಂತ ಹೇಳ್ತಾರೆ. ಮತ್ತೊಂದಷ್ಟು ಕಾಂಗ್ರೆಸ್ನ ಅನೇಕ ನಾಯಕರು ಹೇಳಿದ್ರು, ಇಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿ ಹೋರಾಟಗಾರರು ಕೂಡ ತಾವು ಒಳಗಡೆ ಭಾರತೀಯ ಜನತಾ ಪಕ್ಷದವರಾಗಿದ್ದಾರೆ ಮತ್ತು RSS ಅವರಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ, ಈ ದೇಶದ ಯುವಜನರು ಮನಸ್ಸು ಮಾಡಿದ್ರೆ, ಅದು ಯಾವುದೇ ಸರ್ಕಾರಗಳಿರ್ಬೋದು, ಯಾವುದೇ ಆಡಳಿತ ಇರ್ಬೋದು, ಅದೆಂಥ ನಿರಂಕುಶ ಪ್ರಭುತ್ವವೂ ಇರ್ಬೋದು, ಅವರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸುವ ಶಕ್ತಿ ಇರ್ತಕ್ಕಂಥ. ಹಾಗಾಗಿ ನಿಮ್ಮ ಹೋರಾಟವು ಕೂಡ ಪಾರದರ್ಶಕವಾಗಿರ್ಬೇಕನ್ನೋದು ಕೂಡ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಮತ್ತು ನಿಮ್ಮ ಹೋರಾಟದ ಮುಖಾಂತರ ಸರ್ಕಾರದ ಕಣ್ಣು ತೆರೆಸಿದರೆ, ಯಾವುದೇ ಸರ್ಕಾರ ಇರ್ಬೋದು, ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ ಹಿಂದೆ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅವರವರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಇವತ್ತು KPSC ಅನ್ನೋದು ಇವತ್ತು ಯಾವ ಮಟ್ಟಕ್ಕೆ ಆಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಲೋಕಸೇವಾ ಆಯೋಗ ಭಾರತೀಯ ಜನತಾ ಪಕ್ಷದ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅದೊಂದು ಭ್ರಷ್ಟಾಚಾರದ ಕೂಪ ಆಗಿರ್ತಕ್ಕಂಥದ್ದು. ಅವೆಲ್ಲವನ್ನು ಬಡಿದೆಚ್ಚರಿಸಬೇಕು ಮತ್ತು ಸರ್ಕಾರಿ ಉದ್ಯೋಗದ ಜೊತೆಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ
ಖಾಸಗಿ ಉದ್ಯೋಗವನ್ನು ಕೂಡ ಮೀಸಲಾತಿ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಜವಾಬ್ದಾರಿ ಆಗಬೇಕು. ಕೇವಲ ಅದು ಘೋಷಣೆ ಆಗಬಾರ್ದು. ಅದ್ರ ಬಗ್ಗೆಯೂ ಕೂಡ ನಿಮ್ಮ ಹೋರಾಟ ಇರಬೇಕು ಕಾಂತಕುಮಾರ್. ಇದು ಖಂಡಿತ ಸರ್, ಯಾಕೆಂದ್ರೆ ಇದು ಖಾಸಗಿ ನಾನು ವಲಯ. ಹೇಳ್ತೀನಿ, ಸರ್ಕಾರಿ ಉದ್ಯೋಗ ಇರ್ತಕ್ಕಂಥದ್ದು ಕೇವಲ 3-4%. ಇನ್ನು ಉಳ್ತಕ್ಕಂಥ 96% ಖಾಸಗಿ ಉದ್ಯೋಗ. ಕರ್ನಾಟಕೇತರರಿಗೆ ಕೊಡ್ತಕ್ಕಂಥದ್ದವರು ಕರ್ನಾಟಕದಲ್ಲಿ ಓದಿರ್ತಕ್ಕಂಥ ವಿದ್ಯಾವಂತರಿಗೆ ಅವಕಾಶವನ್ನು ಕೊಡಬೇಕಲ್ಲ. ನಮ್ಮೆಲ್ಲ ಸರ್ಕಾರಗಳು ಖಾಸಗಿ ಕಂಪ್ನಿಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡುತ್ತೆ, ಉಚಿತವಾಗಿ ಕಡಿಮೆ ದರದಲ್ಲಿ ಭೂಮಿಯನ್ನು ಕೊಡ್ತಾರೆ, ವಿದ್ಯುತ್ತನ್ನು ಕೊಡ್ತಾರೆ. ಅದರ ಋಣಭಾರ ಬೇಕಲ್ವಾ? ಅದರ ವಿರುದ್ಧವೂ ಕೂಡ ತಾವು ಪ್ರತಿಭಟನೆ ಮಾಡಬೇಕಲ್ವಾ? ಸರ್, ಈಗ ಕೇಂದ್ರ ಸರ್ಕಾರ ಅವ್ರು 2 ಕೋಟಿ ಹುದ್ದೆ ಸೃಷ್ಟಿ ಮಾಡಿಲ್ಲ ಅಂತ ಕೇಳಿದ್ರಲ್ಲ, ಅದಕ್ಕೆ ಆನ್ಸರ್ ಇಲ್ಲಿ ಹೇಳ್ತೀನಿ ನೋಡಿ ಸರ್. ಇವರು ಕೇಂದ್ರ ಸರ್ಕಾರ 2 ಕೋಟಿ ಉದ್ಯೋಗನ, ಸರ್ಕಾರಿ ಉದ್ಯೋಗ ಅಲ್ಲ ಖಾಸಗಿ ಉದ್ಯೋಗನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದೆ 2 ಕೋಟಿ. ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ ಎಲ್ಲರೂ ಸೇರಿ. ಇವತ್ತು ಖಾಸಗಿ ವಲಯದಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದು, ಅವರು ಸರ್ಕಾರಿ ಉದ್ಯೋಗ ಅಂತ ಅನ್ಕೊಂಡಿದ್ದಾರೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಒಂದು ಸರ್ಕಾರಿ ಉದ್ಯೋಗದ ಜೊತೆ ನಮ್ಮ ಕರ್ನಾಟಕದಲ್ಲಿ ಏನು ಈಗ ಇರೋ 56,000 ಪೋಸ್ಟ್ ಪ್ಲಸ್ 50,000 ಪೋಸ್ಟ್ ಏನು ನಾವು ಇದು ಮಾಡ್ಬೇಕು ಅನ್ಕೊಂಡಿದ್ರೆ, ನೆಕ್ಸ್ಟ್ 56,000 ಪೋಸ್ಟ್ ಜೊತೆಲಿ ಇನ್ನೂ 50,000 ಪೋಸ್ಟ್ ಅಪ್ರೂವಲ್ ಕೊಟ್ಟು ಈಗ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು ಸರ್. ಮುಂದಿನ ದಿನಗಳಲ್ಲಿ ಖಾಸಗಿ ಇಂಡಸ್ಟ್ರಿ ಇರ್ಬೋದು, ITBT ಕಂಪ್ನೀಸ್ ಇರ್ಬೋದು, ಧಾರವಾಡದಲ್ಲಿ, ಕಲಬುರಗಿಯಲ್ಲಿ, ಮತ್ತೆ ಬಿಜಾಪುರ, ಬೆಳಗಾಮು, ಈ ತರ ಡಿಸ್ಟಿಕ್ ಅಲ್ಲಿ ಅನ್ಎಂಪ್ಲಾಯ್ಡ್ ಯೂತ್ಸ್, ಅದರಲ್ಲಿ ಎಜುಕೇಟೆಡ್ ಯೂತ್ಸು ಅಲ್ಲಿ ಜಾಸ್ತಿ ಜನ ಇದ್ದಾರೆ. ದಯವಿಟ್ಟು ಇವರು ಖಾಸಗಿ ವಲಯದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಮತ್ತೆ ಇನ್ನೊಂದು ಹೇಳ್ತೀನಿ ಸರ್, ಇಲ್ಲಿ ITBT ಕಂಪ್ನಿ ಹಬ್ಬು ಇಲ್ಲಿ ಬೆಂಗಳೂರಲ್ಲಿ ಏನಿದಾವೆ ಅದಕ್ಕೆ ರಿಸರ್ವೇಶನ್ ತಗೊಂಬರ್ಬೇಕು. ಕರ್ನಾಟಕದಲ್ಲಿ ಇರೋದು 80%. ಇರ್ರೆಸ್ಪೆಕ್ಟಿವ್ ಆಗಿ ಬಿಜೆಪಿ ಸಪೋರ್ಟ್ ಮಾಡಬೇಕು. ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಆಮ್ ಆದ್ಮಿ ಪಾರ್ಟಿ ಇರ್ಲಿ, JDS ಇರ್ಲಿ, ಪ್ರತಿ ಒಬ್ರು ಇಲ್ಲಿ ಕರ್ನಾಟಕ ಬೆಂಗಳೂರಲ್ಲಿ ಏನು ITBT ಕಂಪ್ನೀಸ್ ಇದಾವಲ್ಲ ಅಷ್ಟು ಕಂಪ್ನಿಲಿ ಕರ್ನಾಟಕದಲ್ಲಿ ಇರೋರಿಗೆ 80% ರಿಸರ್ವೇಶನ್ ಕೊಡಬೇಕು. ಅವಾಗ ನಮ್ಮ ಹೋರಾಟ ಇದು. ಎಲ್ಲರೂ ಮಾತಾಡೋದು ಚಪ್ಪಾಳೆ ಹೋದಲ್ಲ, ಇದು ಬರೀ ಚರ್ಚೆ ಆಗ್ಬಾರ್ದು, ಇದು ಕಾನೂನು ಜಾರಿಗೆ ಆಗ್ಬೇಕು. ಇವಾಗ ಕನ್ನಡ 60% ಏನ್ ನಾವು ನೇಮ್ ಬೋರ್ಡ್ ಅಂತ ಹೇಳ್ತೀವಿ, 60% ನೇಮ್ ಬೋರ್ಡ್ ಹೆಂಗೆ ಹೇಳ್ತೀವಿ, ಅದೇ ರೀತಿ ಖಾಸಗಿ ವಲಯದಲ್ಲಿ ITBT ಕಂಪ್ನೀಸ್ ಇರ್ಬೋದು, ಪ್ರತಿ ಒಂದು ಕಂಪ್ನಿಯಲ್ಲಿ ಕನ್ನಡದಲ್ಲೂ 80% ಕನ್ನಡದವರು, ಅದು ಕನ್ನಡದಲ್ಲಿ ಏನು ಎಜುಕೇಟೆಡ್ ಯೂತ್ಸ್ ಇದ್ದಾರೆ ಅವರಿಗೆ ಜಾಬ್ ಸಿಗಬೇಕು. ಸುಮಾರು ಏನಿಲ್ಲ ಅಂದ್ರೆ 20 ಲಕ್ಷ ಜನ ಇದ್ದಾರೆ ಕರ್ನಾಟಕ. ಅವರಿಗೊಂದು ಕ್ಲಾರಿಫೈ ಮಾಡಿ, ಒಂದ್ ನಿಮಿಷ ಕಾಂತಕುಮಾರ್, ಅವರಿಗೊಂದು ಕ್ಲಾರಿಫೈ ಮಾಡಿ. ಅವ್ರು ಹೇಳ್ತಾರೆ ನಿಮ್ಮ ಸಂಘಟನೆ ಹೋರಾಟ ಪಕ್ಷಾತೀತವಾಗಿರಬೇಕು, ಯಾವುದೇ ಪಕ್ಷದ ಏಜೆಂಟ್ ರೀತಿ ವರ್ತಿಸಬಾರದು, ಯಾವುದೇ ಪಕ್ಷಕ್ಕೆ ಅನುಕೂಲ ಆಗುವ ರೀತಿ ಹೋರಾಟಗಳನ್ನು ಮಾಡಬಾರದು ಅಂತ ಅವ್ರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಸರ್, ನಾನು ಅವ್ರ ಹೆಸರೇನು ಸರ್? ವಿನಾಯಕ್ ಅವರೇ, ನಾನು ನಿಮ್ಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ. ಇದು ಧಾರವಾಡದಲ್ಲಿ 4ನೇ ಹೋರಾಟ ಮಾಡಿದ್ದು. ಈ ವಿಂಟರ್ ಸೆಷನ್ ಅಲ್ಲಿ ನಮಗೆ ಬೆಳಗಾವಿಯಲ್ಲಿ ಪರ್ಮಿಷನ್ಸ್ ಕೊಟ್ಟಿಲ್ಲ ಹೋರಾಟಕ್ಕೆ, ಧಾರವಾಡದಲ್ಲಿ ಪರ್ಮಿಷನ್ಸ್ ಕೊಟ್ಟಿಲ್ಲ. ವಿಂಟರ್ ಸೆಷನ್ ನಡಿಬೇಕಾದ್ರೆ ಧಾರವಾಡದಲ್ಲೂ ಕೊಟ್ಟಿಲ್ಲ, ಬೆಳಗಾವಿಯಲ್ಲೂ ಕೊಟ್ಟಿಲ್ಲ. ಅದಾದ್ಮೇಲೆ ಮೊನ್ನೆ ನಾವು 13ನೇ ತಾರೀಕು ಫೆಬ್ರವರಿ 13ನೇ ತಾರೀಕು ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡ್ತೀವಿ. ಲಾಸ್ಟ್ ಇನ್ನೇನು 1 ದಿನ 2 ದಿನ ಇದೆ, ಪರ್ಮಿಷನ್ ನಿರಾಕರಿಸ್ತಾರೆ ಇವರು. ಪರ್ಮಿಷನ್ಸ್ ನೆಕ್ಸ್ಟ್ ಟೈಮ್ ಇವ್ರು ಪರ್ಮಿಷನ್ಸ್ ಇವಾಗೇ ಕೊಡ್ಲಿ, ನಾವು ಪ್ರತಿ ಒಂದು ಡಿಸ್ಟಿಕಲ್ಲೂ ಹೋರಾಟ ಮಾಡ್ತೀವಿ. ಸಪೋಸ್ ಏನಾದ್ರು ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ಲೀಡರ್ಸು ಇವರು ಬಂದು ಕೈ ಜೋಡಿಸ್ತೀನಿ ಅಂತ ಹೇಳಿದರೆ ಸ್ವಾಗತ ಸರ್. ಇವರಲ್ಲ, ಇವ್ರ ಜೊತೆ 1000 ಜನ ಬರಲಿ. ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ ಇವ್ರ ಮಕ್ಕಳು ಇವರೆಲ್ಲರೂ ಮಕ್ಕಳು ಈ ನೋಡಿ, ರಾಜಕೀಯದಲ್ಲಿ MLA ಮಿನಿಸ್ಟರ್ ಮಕ್ಕಳು ಯಾರು ಇಲ್ಲಿ ಇದು ಸರ್ಕಾರಿ ಕೆಲಸ ಬೇಕು ಅಂತ ಬಂದು ಓದಲ್ಲ. ಬಡವ್ರ ಮಕ್ಕಳು, ಹಿಂದುಳಿದವ್ರ ಮಕ್ಕಳು, ಇವ್ರ ಮಕ್ಕಳು ಸರ್ಕಾರಿ ಕೆಲಸ ಬೇಕು ಅಂತ ಒಂದು ಮಾತನಾಡಿದ್ರು ಕಾಂತಕುಮಾರ್. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಹೇಳಿದ್ರು. ನಮಗೆ ಅನಿವಾರ್ಯ ಆಗುತ್ತೆ, ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕು, ಪೊಲೀಸ್ ಪರ್ಮಿಷನ್ಸ್ ಕೊಡ್ಸಲ್ಲ ಅಂತ ಹೇಳಿ. ಆದ್ರೆ ಅವರ ಹೋರಾಟಕ್ಕೆ ದಾರಿ ಸರ್ಕಾರಗಳು ನೀವು ಮಾಡ್ಕೊಡ್ಬಾರ್ದು. ಕೊನೆಯದಾಗಿ ತಾವು ಏನ್ ಹೇಳ್ತೀರಾ ಸರ್? ಸರ್, ಹೋರಾಟ ಮಾಡೋಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಸರ್. ಯಾವತ್ತು ಏನು ಗೊತ್ತಾ ಸರ್, 56,000 ಅಂತ ಹೇಳ್ತಾ ಇದ್ರು. 56 ಪ್ಲಸ್ 24 ಕೋಟಿ ಉದಯ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಗೆ ಕೊಡಬೇಕಾಗಿದೆ. ಅದು ಕೊಡೋಕ್ಕೆ ಇವರು ಬರ್ತಾರೆ ಅಂತ ಇಲ್ಲಿ ಹೋರಾಟ ಮಾಡೋಕ್ಕೆ. ಇಲ್ಲಿಂದ ಡೆಲ್ಲಿ ಚಲೋ ಹೋಗೋಣ, ಇವರೆಲ್ಲ ರೆಡಿ ಇದ್ದಾರಾ? ನಾವು ಬರೋಕ್ಕೆ ರೆಡಿ ಇದೀವಿ, ನಾವು ಹೋರಾಟ ಮಾಡಕ್ಕೆ ರೆಡಿ ಇದೀವಿ ಅಂತ ಹೇಳ್ತಾರಲ್ಲ. ನಾವು ರೆಡಿ ಇದೀವಿ ಸರ್, ಅವ್ರು ರೆಡಿ ಇರಬೇಕು, ಸುಮ್ಮನೆ ಮಾತಾಡೋದಲ್ಲ. ಡೆಲ್ಲಿಯಲ್ಲಿ ಪರ್ಮಿಷನ್ ತಗೊಳ್ಳಿ, ನಾವು ಬರ್ತೀವಿ. ಅವ್ರು ಎಲ್ಲಿಗಾರ ಬರ್ಲಿ, ಅವ್ರ ಹೋರಾಟಕ್ಕೆ ನಾವು ವಿದ್ಯಾರ್ಥಿವೆ, ಅದು ಪಕ್ಷಾತೀತವಾಗಿರ್ಬೇಕು. ಸರ್, ಯುವಕರ ಜೊತೆ ಕಾಂಗ್ರೆಸ್ ಸರ್ಕಾರ ಸದಾ ಇದೆ. ಸ್ವತಂತ್ರದಲ್ಲೂ ಇತ್ತು, ಸ್ವತಂತ್ರ ಪೂರ್ವದಲ್ಲೂ ಇತ್ತು, ಈಗಲೂ ಇದೆ. ಹೋರಾಟಕ್ಕೆ ರೆಡಿ ಅಲ್ವಾ? ಈಗಲೇ ನಮ್ ಜೊತೆ ಕೈ ಜೋಡಿಸಿ ಇದೇ ದಾರಿಯಲ್ಲಿ ಎಲ್ಲರೂ ಬರ್ತಾರೆ, ನಡ್ಕೊಂಡೋಗ ಪರ್ಮಿಷನ್ಸ್ ಕೊಡ್ತಾರೆ. ನೋಡೋಣ, ನಾನು ರೆಡಿ ಇದ್ದೀನಿ. ಮುಂದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮನೆ ಹತ್ರ ಹೋಗೋಣ, ಅಲ್ಲೇ ಮುತ್ತಿಗೆ ಹಾಕೋಣ. ಇವ್ರು ಬರ್ತಾರ ಕೇಳಿ ಸರ್, ಬನ್ನಿ ಈಗಲೇ ಹೋಗೋಣ. ಸರ್, ಈಗ ಅವರು ಸರ್ಕಾರಿ ಹುದ್ದೆಯ ನಿರೀಕ್ಷೆ ಅವರು ಸರ್ಕಾರಿ ಹುದ್ದೆ ನಿರೀಕ್ಷೆಯಲ್ಲಿದ್ದಾರೆ.
ಲಾ ಅಂಡ್ ಆರ್ಡರ್ ಏನು ಅಂತ ಅವ್ರಿಗೆ ತಿಳಿದಿರಬೇಕು. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ಪರ್ಮಿಷನ್ ಅಗತ್ಯ ಇದೆ. ಬಿಜೆಪಿಯವರು ಹೇಳ್ತಾರೆ ಪರ್ಮಿಷನ್ ಅವ್ರು ಕೊಡಲ್ಲ. ಕಾನೂನು ಉಲ್ಲಂಘನೆ ಯಾರು ಮಾಡಬಾರ್ದು. ಕಾನೂನು ಈ ದೇಶದ ಸಂವಿಧಾನ ಮತ್ತು ಕಾನೂನಿನ ಒಳಗಡೆ ಹೋರಾಟಗಳನ್ನ ಮಾಡಬೇಕು. ಆ ಹೋರಾಟ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಬೇಕು. ಆಯ್ತು, ಈಗ ನೀವ್ ಹೇಳಿದ್ದು 100% ನಾನು ಒಪ್ಕೋತೀನಿ. ಅದೇ ಪ್ರೊಟೆಸ್ಟ್ ನ ವಿದ್ಯಾರ್ಥಿಗಳಾಗಿ 1 ಲಕ್ಷ ಜನ ಸೇರಿದಾಗ ಆ ತರ ಪ್ರೊಟೆಸ್ಟ್ ಸಾಧ್ಯವೇ? ಅದು ಸಾಧ್ಯವಿಲ್ಲ ಸರ್. ನಾವ್ ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಏನಿದೆ ಅದು ಬಡವರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಮಹಿಳೆಯರಿಗೋಸ್ಕರ ಇರೋದು. ಕೊನೆಯದಾಗಿ ಏನ್ ಹೇಳ್ತೀರಿ? ನಿಮ್ಮ ಹೋರಾಟದಲ್ಲಿ ನ್ಯಾಯ ಇದೆ, ಅದಕ್ಕೆ ನಾವೆಲ್ಲರೂ ನಿಮ್ ಬೆಂಬಲಕ್ಕಿದೀವಿ. ಆದ್ರೆ ನಿಮ್ಮ ಹೋರಾಟವನ್ನ ಸೊಕಾಲ್ಡ್ ಜೆನ್ಜಿ ಹೋರಾಟ ಆಗ್ಲಿಕ್ಕೆ ಬಿಡಬೇಡಿ. ದಾವಣಗೆರೆ ಇಲ್ಲ, ಧಾರವಾಡದಲ್ಲಿ ಅದು ಆಗಿಲ್ಲ. ಮುಂದೇನಾದ್ರೂ ಆಗುವಂತ ಏನಂದ್ರೆ ಅವ್ರ ಕೈಯಲ್ಲಿ ಇಲ್ವಂತ ಏನ್ರಿ ಮಾತಾಡ್ತಾ ಇದಾರೆ? ಜವಾಬ್ದಾರಿ ಇರೋ ಯುವಕರ ಅವರಲ್ಲ, ನಮ್ ಕೈಯಲ್ಲಿ ಇಲ್ಲ ಅಂತ ಇದಾರಲ್ಲ, ಕೇಳ್ರಿ ಅವ್ರನ್ನ, ನಮ್ ಕೈಯಲ್ಲಿ ಇಲ್ಲ ಅಂತ ಇದಾರೆ. ಸರ್ ಇವತ್ತಿನ ದಿನ ಏನ್ ಕಾಂಗ್ರೆಸ್ ಅವ್ರು ಏನ್ ಗುಂಡಾಗಿರಿ ಮಾಡ್ತಾವ್ರೆ ವಿದ್ಯಾರ್ಥಿಗಳ ಮೇಲೆ, ಇದು ನಡೆಯಲ್ಲ ಸರ್. ಇವತ್ತು ಇವ್ರು ಮಾಡ್ತಾ ಇರ್ಬೋದು, ನಾಳೆ ದಿನ ಇವ್ರ ಅಧಿಕಾರ ಕಳ್ಕೊತಾರೆ. ಅವತ್ತಿನ ದಿನ ಅವ್ರ ನೋವು ಏನಿದೆ ನಾವು ತೀರಿಸ್ತೀವಿ. ಇವಾಗ್ಲೂ ಹೇಳ್ತಾ ಇದೀವಿ, ಇವ್ರು ಹೇಳಿ ಡೆಲ್ಲಿ ಚಲೋ ಮಾಡೋಣ ಅಂತ ನಾವು ರೆಡಿ ಇದೀವಿ ಸರ್. ಇವತ್ತು ಅವ್ರು ಏನಕ್ಕೆ ಸುಮ್ಮನೆ ಇದ್ದಾರೆ ಅಂತಂದ್ರೆ ವಿದೇಶಗಳಿಂದ ಇನ್ವೆಸ್ಟ್ಮೆಂಟ್ ಗಳು ಬಂದು ಇವತ್ತು ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತದೆ. ಆದ್ರಿಂದಾನೇ ಇವರೆಲ್ಲರೂ ಕೂಡ ಸುಮ್ಮನೆ ಇರೋದು. ಕೊನೆಯದಾಗಿ ಏನ್ ಹೇಳ್ತೀರಿ? ಸರ್, ದೇಶದಲ್ಲೇ ಕಾಂಗ್ರೆಸ್ ಬೆತ್ತಲೆ ಆಗಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟದಿಂದ ಕರ್ನಾಟಕದ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಬೆತ್ತಲೆ ಆಗಿದೆ. ಕೊನೆಯದಾಗಿ ಎಲ್ಲಾ ವಿದ್ಯಾರ್ಥಿಗಳು ಅವ್ರ ಪರ ಇದ್ದಾರೆ ಸರ್. ಯಾವುದೇ ಕಷ್ಟಣ ಎಲ್ಲೇ ಆಗ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಕೊನೆಯದಾಗಿ ಹೇಳಿ ಮೇಡಮ್. ಸರ್, ವಿದ್ಯಾರ್ಥಿಗಳು ಅಂದ್ರೆ ದೇಶದ ಯುವ ಶಕ್ತಿ. ಅಂತ್ಯವ್ರ ಮನಸ್ಸಲ್ಲಿ ಇವತ್ತು ಹೋರಾಟದ ಕಿಚ್ಚು ಹಚ್ಚಿದೆ ಅಂದ್ರೆ ಇದಕ್ಕೆ ನೀಚ ಸರ್ಕಾರಗಳೇ ಕಾರಣ ಸರ್. ನೀಚ ಸರ್ಕಾರಗಳೇ ಕಾರಣ. ಯುವಕರಿಗೆ ಕೆಲಸ ಕೊಡ್ಬೇಕು ಮೇಡಮ್. ಸರ್, ಇವತ್ತಿನ ಅವರ ಬೇಡಿಕೆ ಏನಿದೆ ಅದನ್ನ ಸಂಬಂಧಪಟ್ಟ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅವ್ರಿಗೆ ನ್ಯಾಯ ತೋರಿಸ್ಕೊಡ್ಬೇಕು. ಇವತ್ತು ಏನೋ ವಿದ್ಯಾರ್ಥಿಗಳ ಹೋರಾಟ ಇದೆಯೋ, ಇವತ್ತೇನು ಆಡಳಿತ ಮಾಡ್ತಾರೋ ಸರ್ಕಾರ ಇದೆಯೋ, ಹಿಂದೂ ಸರ್ಕಾರದ ಮೇಲೆ ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ ಸರ್, ನಾವು ಬಂದಿರೋದು ಇದಕ್ಕೆ ಹೋರಾಟ ಮಾಡಕ್ಕಲ್ಲ ಸರ್, ಗದ್ದಲ ಮಾಡಕ್ಕಲ್ಲ. ನಮ್ಗೆ ಬೇಕಾದ್ರೆ ಜಾಬ್. ಸರ್, ಇವರು ನುಡಿದಂತೆ ಸರ್ಕಾರ ಅಂತ ಹೇಳ್ತಾರೆ. ಬರೇ ಸುಳ್ಳು ಸರ್ಕಾರ ಇದು. ನುಡಿದಂತೆ ನಡ್ಕೊಳ್ಳಿ ಇವರು. ಸರ್ಕಾರ ಯಾವುದೇ ಆಗಿರ್ಲಿ, ಬಡವರ ಮಕ್ಕಳು ಸರ್ಕಾರಿ ಕೆಲಸ ಪಡಿಬೇಕು. ಸರ್, ಕೊನೆಯದಾಗಿ ನಾನು ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಸ್ಟೂಡೆಂಟ್ಸ್ ಅಂತ ಹೇಳಿದಾಗ ಅದು ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಸರ್ಕಾರ ಇರ್ಬೋದು, ಪೊಲೀಸ್ ಬಿಟ್ಟು ಹತ್ತಿಕ್ಕಂತ ಕೆಲಸ ಮಾಡಬಾರ್ದು. ಅದು ಯಾವುದೇ ಪ್ರೊಟೆಸ್ಟ್ ಇರಲಿ, ಯಾವುದೇ ಸಮಸ್ಯೆ ಇದ್ರೂ ಎಲ್ಲರೂ ಒಗ್ಗಟ್ಟಾಗಿ ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಬೇಕು. ಕೊನೆಯದಾಗಿ ಎರಡಕ್ಕೂ ಅವ್ರು ಅಪ್ಲೈ ಮಾಡಲಿ. ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಜನಪರವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇದೆ. ನಾವು ಯುವಕರ ಜೊತೆ ಇದ್ದೇ ಇರ್ತೀವಿ, ಉದ್ಯೋಗ ಕಲ್ಪಿಸ್ತೀವಿ. ಇವತ್ತು ಇಲ್ಲಿವರೆಗೂ ಅವರು ಚೆನ್ನಾಗಿದ್ದಾರೆ ಅಂದ್ರೆ ಯುವ ನಿಧಿ ಕೊಟ್ಟೋದ್ರಿಂದ ಚೆನ್ನಾಗಿರೋದು. ಸರ್, ರಿಸರ್ವೇಶನ್ ಬಿಲ್ಗೆ ರಾಜ್ಯ ಹೆದ್ದಾರಿ ಮಾಡಿಕೊಟ್ಟಿದ್ದು ಒಳ ಮೀಸಲಾತಿ. ಕಾಳಜಿ ಇರೋದಕ್ಕೆ 56,000 ಹುದ್ದೆ. ಸರ್, ರಾಜ್ಯದಂತೆ ಕೇಂದ್ರ ಸರ್ಕಾರ ಕೂಡ ರಾಜ್ಯ ಸರ್ಕಾರ ಯುವಕರಿಗೆ ಉದ್ಯೋಗ ನಿಧಿ ಬೇಡ, ಉದ್ಯೋಗ ಅವಕಾಶ ಬೇಕಷ್ಟೇ. ರಣರಂಗವನ್ನು ಬಿಟ್ಟು ಓಡಿ ಹೋದಂತ ಏಡಿ ಸರ್ಕಾರ. ಸರ್, ಬಿಜೆಪಿ ಆರೋಪಕ್ಕೆ ಧಿಕ್ಕಾರ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇರುತ್ತೆ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.